ಎದ್ದೇಳು ಮಂಜುನಾಥ ಎದ್ದೇಳಲ. ಗುಡ್ ಮಾರ್ನಿಂಗ್ ಗಂಡಪ್ಪ. ಗುಡ್ ಮಾರ್ನಿಂಗ್ ಟಾಮ್ಸಿ. ಅವ್ನಿಗೆ ಎದ್ದ ತಕ್ಷಣ ಲಂಚ ಕೊಡಬೇಕು, ಅವಾಗಲೇ ಅವನ ಬೆಳಗಿನ ಜಾವ ಸ್ಟಾರ್ಟ್ ಆಗೋದು. ಎದ್ದೋಳಿ ಗಂಡಪ್ಪ, ಸ್ವಲ್ಪ ಹೆಲ್ಪ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಇದ್ದೇವೆ. ನಾನು ಸ್ವಲ್ಪ ಬರೆಗೆ 5:30 ಎದ್ಬಿಟ್ಟು ಹಿಂಗೆ ಕಮ್ಮಂಗೆ ತರ ಕೂತಿದ್ದೀನಿ. ಬೆಳಗ್ಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಡಿಸ್ಟರ್ಬ್ ಆಗ್ತಿದೆ. 2 ದಿನ ನಿದ್ದೆ ಕೆಟ್ಟೈತೆ ಅಂತ ಅಂದ್ಬಿಟ್ಟು ನನ್ನ ಎಡಿಟಿಂಗ್ ಕೆಲಸ ನಾನು ಮಾಡ್ತಾ ಇದ್ದೆ. ಇವತ್ತು ನಾನು ಹೊರಗಡೆ ಹೋಗೋದೈತೆ ಫ್ರೆಂಡ್ಸ್. ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗಬೇಕು, ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ. ಇವತ್ತು ನನ್ನ ಫ್ರೆಂಡದು ಬರ್ತಡೇ ಫ್ರೆಂಡ್ಸ್, ಅದಕ್ಕೆ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡ್ವಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು. ಅದಕ್ಕೆ ಹೆಲ್ಪ್ ಕೇಳ್ತಾ ಇದ್ದೀನಿ. ಹೆಲ್ಪ್ ಅಂದರೆ ಒಂದು ನೀರು ಕಾಯಿಸ್ಕೊಡೋದು, ಒಂದು ನನ್ನ ಉಸ್ಕೂರು ಗಂಟೆ ಡ್ರಾಫ್ಟ್ ಕೊಡೋದು, ಇವೆರಡೇ ಕೆಲಸ ಕೇಳ್ತಾ ಇರೋದು ಫ್ರೆಂಡ್ಸ್. ಈಗ ಟೈಮ್ ಬಂದು 7 ಗಂಟೆ ಆಗ್ತಾ ಬಂತು. ನಾವು 9 ಗಂಟೆ ಅಷ್ಟರಲ್ಲಿ ಹೊರಡಬೇಕು. 2 ಅವಲ್ಲಿ ಶಿವರಿಗೆ ಟಿಫನ್ ಮಾಡಿ ನಾನು ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟು ಮನೆ ಬಾಗಿಲ ಕ್ಲೀನ್ ಮಾಡಿ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್, ಪಟ ಅಂತ. ಇಷ್ಟು ಕೆಲಸ ಮಾಡಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಇಷ್ಟೆಲ್ಲ ಸರ್ಕಸ್ ನಡೆಸ್ತಾ ಇದ್ದೀನಿ ಫ್ರೆಂಡ್ಸ್. ದಿನಗಳು ಯಾಕೆ ಇಷ್ಟು ಬೇಗ ಓಡ್ತಾ ಇದೆಯೋ, ನಾನು ಎಲ್ಲಿ ಹುಚ್ಚು ಹಿಡಿದು ಬಿಡುತ್ತೋ. ನನ್ನ ಗಂಡ ಎಷ್ಟು ಒಳ್ಳೆಯವ್ರು ಗೊತ್ತಾ ಫ್ರೆಂಡ್ಸ್. ಏನು ಕೆಲಸ ಹಿಡಿದ್ರು ಆಗಲ್ಲ ಅನ್ನಲ್ಲ, ಎಲ್ಲ ಮಾಡ್ಕೊಡ್ತೈತೆ ಪಾಪ. ದೇವರಂತ ಗಂಡ. ಬರಿ ಒಳ್ಳು ಹೆಂಡತಿ ಮುಖನೂ ನೋಡ್ಬೋದು, ಪರವಾಗಿಲ್ಲ. ದೇವ್ರ ಫೋಟೋ ದೂರ ಐತೆ. ನೋ ವೇ. ಓಕೆ ಫ್ರೆಂಡ್ಸ್, ಈಗ ನಾಷ್ಟಕ್ಕೆ ಇಟ್ಟಿದ್ದೀನಿ, ಅನ್ನ ಇಟ್ಟಿದ್ದೀನಿ ಫ್ರೆಂಡ್ಸ್. ಅಕ್ಕಿ ಗಂಜಿ ಆಗ್ತೈತೆ ಹೆಂಗೆ ಮಾಡಿದ್ರು, ಹಂಗಾಗಿ ಉದ್ರಾಗಂಗಿದ್ರೆ ಚಿತ್ರಾನ್ನ ಪುಳಿಯೋಗರೆನೇ ಮಾಡ್ಬಿಡ್ತಿದೆ ಫ್ರೆಂಡ್ಸ್. ಟಿಫನ್ಗೆ ಚೆನ್ನಾಗಿರೋದು. ಅನ್ನ ಗಂಜಿ ಆಗಿರೋದ್ರಿಂದ ಅದಕ್ಕೆ ಸಾಂಬಾರ್ಗಳೇ ಮಾಡ್ಕೋಬೇಕು. ಚಿತ್ರಾನ್ನ ಪುಳಿಯೋಗರೆ ಮುದ್ದೆ ತರ ಆಗ್ಬಿಡ್ತೈತೆ. ಅದಕ್ಕೆ ನಾನು ಗೋರಿಕಾಯಿ, ಆಲೂಗಡ್ಡೆ ಇವೆರಡು ತರಕಾರಿ ಇತ್ತು ಫ್ರೆಂಡ್ಸ್. ಖಾಲಿ ಮಾಡ್ಬಿಟ್ರೆ ಮನೇಲಿರೋ ತರಕಾರಿ ಎಲ್ಲ ಖಾಲಿ ಮಾಡ್ದಂಗೆ ಆಗ್ತೈತೆ. ಅದಕ್ಕೆ ಅನ್ನಕ್ಕೆ ಇಟ್ಬಿಟ್ಟು ತೊಗರಿಬೇಳೆ ತೊಳೆದು ನೆನೆಸ್ಬಿಟ್ಟು ಗೋರಿಕಾಯಿ, ಆಲೂಗಡ್ಡೆ ತರಕಾರಿ ಎಲ್ಲ ಕಟ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಬೆಳಗ್ಗೆ ಹಸುವಾಗ್ತೈತೆ. ಅದಕ್ಕೆ ಒಂದು ಅರ್ಧ ಮುದ್ದೆ ರಾತ್ರಿ ಇಟ್ಕೊಂಡು ಮೊಸರು ಹಾಕೊಂಡು ಕಿವ್ಚ್ಕೋಬೇಕು ಕೈಯಲ್ಲಿ ಫ್ರೆಂಡ್ಸ್. ಟೇಸ್ಟ್ ಆಗಿರ್ಬೇಕು ಅಂದ್ರೆ ಕಿವ್ಚ್ಕೊಂಡು ಕುತ್ಕೊಳಕ್ ಟೈಮ್ ಇಲ್ಲ ಅಂದ್ರೆ ಈ ತರ ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು. ಅಂಬ್ಲಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅಂಬ್ಲಿ ಮೈ ಫೇವ್ರೇಟ್. ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟು, ಮುದ್ದೆ, ಮೊಸರು, ಉಪ್ಪು, ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಬತ್ತೀನಿ ಫ್ರೆಂಡ್ಸ್. ತೆಳ್ಳಗೆ ಸೂಪರ್ ಡೂಪರ್ ಅಂಬ್ಲಿ. ಮುದ್ದೆ ಸ್ವಲ್ಪನೇ ಇದ್ದಿದ್ದು ಫ್ರೆಂಡ್ಸ್, ಅದಕ್ಕೆ ಕಮ್ಮಿ ಆಯ್ತು. ಅರ್ಧ ಚಮಚಷ್ಟು ಅನ್ನ ಹಾಕ್ತಾ ಬಂತು. ಗೋರಿಕಾಯಿ, ತೊಗರಿಬೇಳೆ, ಆಲೂಗಡ್ಡೆ ಸಾಂಬಾರ್ ಮಾಡ್ಬಿಟ್ಟು ಹೋಗ್ತರದೆ. ಟೊಮಾಟೊ ಗೊಜ್ಜು ಐತೆ ಫ್ರೆಂಡ್ಸ್. ಶಿವ ಬೇಳೆ ಸಾರ್ ತಿನ್ನಲ್ಲ, ಟೊಮಾಟೊ ಗೊಜ್ಜು ಐತೆ, ಅದು ಅಡ್ಜಸ್ಟ್ ಮಾಡ್ಕೊಂಡು ತಿಂತೈತೆ. ನಾನು ನಾಷ್ಟ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಿಪ್ರೇಷನು. ಇನ್ನು ಮನೆ ಬಾಗಿಲು ಕ್ಲೀನಿಂಗ್ ಐತೆ, ಟಿಪ್ ಟಾಪ್ ರೆಡಿ ಆಗೋದೈತೆ. ಸೀರೆ ಹಾಕೊಂಡು ಹೋಗೋದ ಏನು ಗೊತ್ತಾಗ್ತಾ ಇಲ್ಲ. ಅಪ್ಪಿ ಏನ್ ಹಾಕೊಂಡು ಹೋಗ್ಲಿ ಹೇಳು? ಯಾವ್ದೋ ಒಂದ್ ಹಾಕೊಳ್ಳೆ, ಯಾವ್ದೋ ಒಂದ್ ಮಾಡೆ. ಈ ಡೈಲ್ ಹಾಕ್ಬಿಟ್ಟು ಮ್ಯಾಟ್ರಗ್ ಬಾ. ಸೀರೆ ಹಾಕೊಂಡು ಹೋಗ್ತೀರಂದ್ರೆ ಯಾಕಪ್ಪಿ ಬೇಡ ಅಂತಿ? ನನ್ ಗಂಡನ್ ನಾನು ಸೀರೆ ಹಾಕೊಂಡ್ರೆ ಆಗಲ್ಲ ಫ್ರೆಂಡ್ಸ್. ಸೀರೆ ಖುಷಿವಾಗೂ ಬರೋದೇ ಇಲ್ಲ ಅನ್ಸ್ತೈತಿ. ತೊಗರಿಬೇಳೆ, ಗೋರಿಕಾಯಿ, ಆಲೂಗಡ್ಡೆ, ಟೊಮೊಟೊ, ಈರುಳ್ಳಿ, ನೀರು, ಉಪ್ಪು, ಸಾಂಬಾರ್ ಪುಡಿ ಇವಿಷ್ಟು ಹಾಕಿ ವಿಸಿಲ್ ಬರ್ಸ್ಕೊತೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕೋತೀನಿ ಫ್ರೆಂಡ್ಸ್, ಚೆನ್ನಾಗಿರ್ತಿದೆ. ಇದಿಷ್ಟು 3 ವಿಸಿಲ್ ಬೇಯಿಸ್ಕೋಬೇಕು. ಈ ಥರ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ಕೊಂಡೆ ಫ್ರೆಂಡ್ಸ್. ಇಷ್ಟು ಸಿಂಪಲ್ ಆಗಿ ತೆಳ್ಳಗೆ ಮಾಡಿದ್ದೀನಿ ಅನ್ನಕ್ಕೆ ಅಂದ್ಬಿಟ್ಟು. ಮುದ್ದೆಗಾಗಿರೋ ಸ್ವಲ್ಪ ಗಟ್ಟಿ ಮಾಡ್ತಾ ಇದ್ದೆ. ಓಕೆ ಫ್ರೆಂಡ್ಸ್, ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಮತ್ತೆ ಪೂಜೆಗೆ ಹೂವೆಲ್ಲ ತಂದು ಎಲ್ಲ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಜನ ಫ್ರೆಂಡ್ಸ್ ಕೇಳ್ತಾ ಇದ್ದೀರಾ ನಾನು ಮೇಕಪ್ ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ಫ್ರೆಂಡ್ಸ್. ತುಂಬ ಗ್ರ್ಯಾಂಡಾಗಿ ರೆಡಿ ಆಗಬೇಕಂದ್ರೆ ಬೇರೆ ಇರ್ತಿದೆ ಫ್ರೆಂಡ್ಸ್. ಈ ಥರ ಸಿಂಪಲ್ ಆಗಿ ರೆಡಿ ಆಗೋದಾದ್ರೆ ಈ ಪ್ರಾಡಕ್ಟ್ಗಳನ್ನ ನಾನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಸನ್ಸ್ಕ್ರೀನ್, ಆಮೇಲೆ ಫೇರ್ ಅಂಡ್ ಲವ್ಲಿ, ಆಮೇಲೆ ವೈಟ್ ಆನ್ ಪೌಡ್ರು, ಆಮೇಲೆ ಲಿಪ್ ಬಾಮ್, ಆಮೇಲೆ ಲಿಪ್ಸ್ಟಿಕ್ಕು, ಆಮೇಲೆ ಸ್ಟಿಕ್ಕರು. ಇಷ್ಟೇ ನನ್ನ ಸಿಂಪಲ್ ಮೇಕಪ್ ಫ್ರೆಂಡ್ಸ್. ಮೊದಲು ಸನ್ಸ್ಕ್ರೀನ್ ಹಚ್ಕೊಂಡು, ಫೇರ್ ಅಂಡ್ ಲವ್ಲಿ ಹಚ್ಕೊಂಡು, ಪೌಡ್ರ್ ಹಚ್ಕೊಂಡು, ಆಮೇಲೆ ಲಿಪ್ಸ್ಟಿಕ್ಕು, ಕಾಜಲು, ಸ್ಟಿಕ್ಕರು ಇದೆ ಫ್ರೆಂಡ್ಸ್. ನಾರ್ಮಲ್ ಸಿಂಪಲ್ ಆಗಾದ್ರೆ ಇದೇನೇನೆ, ಗ್ರ್ಯಾಂಡ್ ಆಗಾದ್ರೆ ಇನ್ನು ಫೌಂಡೇಶನು, ಕಾಂಪ್ಯಾಕ್ಟು ಅದು ಇದು ಇರ್ತಿದೆ. ನಾನು ಈ ಥರ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ತಲೆ ಒಣಗಬೇಕು. ಓಕೆ ಫ್ರೆಂಡ್ಸ್, ಈಗ ತುಂಬ ಲೇಟ್ ಆಗ್ಬಿಡ್ತು. ಇಷ್ಟೊತ್ತಿಗೆ ನಾನು ಇರಬೇಕಾಗಿತ್ತು ಸ್ಪಾಟಲ್ಲಿ. ನಾವಿಬ್ರು ಪ್ಲಾನ್ ಮಾಡಿದ್ದೆ ಹಂಗೆ 10 ಗಂಟೆ ಅಷ್ಟಲ್ಲಿ ಅಲ್ಲಿ ಇದ್ದು ಫುಲ್ ಡೇ ಇಬ್ರು ಸ್ಪೆಂಡ್ ಮಾಡಬೇಕು, ದೇವಸ್ಥಾನಗಳೆಲ್ಲ ಸುತ್ತಾಕೊಂಡು ಅಂದ್ಬಿಟ್ಟು ನಂದೇ ಲೇಟ್ ಆಯಿತು ಫ್ರೆಂಡ್ಸ್ ಬೆಳಗ್ಗೆಯಿಂದ. ಅದಕ್ಕೆ ಇವಾಗ ಶಿವ ಏನು ಮಾಡ್ತಿತ್ತಂದ್ರೆ, ನಾನು ನಮ್ಮ ಸ್ಟಾಪಿಂದ ಹೋದ್ರೆ ಫ್ರೆಂಡ್ಸ್ ಬಸ್ ಸಿಗಲ್ಲ ಬೇಗ, ನೀವೇ ನೋಡ್ತಿರಲ್ಲ ಎಷ್ಟು ಲೇಟ್ ಆಗ್ತಿದೆ. ಅದಕ್ಕೆ ಶಿವ ಉಸ್ಕೂರ್ಗೆ ಬಿಡ್ತೈತೆ ಫ್ರೆಂಡ್ಸ್. ಅಲ್ಲಿ ನಾನು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತೀನಿ ಫ್ರೆಂಡ್ಸ್. ಅಲ್ಲಿಂದ ನಾನು ಬನಶಂಕರಿಗೆ ಹೋಗ್ತೀನಿ ಫ್ರೆಂಡ್ಸ್. ಎಲೆಕ್ಟ್ರಾನಿಕ್ಸಿಗೆ ಹೋದ್ರೆ ನಾನ್ ಸ್ಟಾಪ್ ಬಸ್ಗಳು ಸಿಗ್ತವೆ. ಇದು ನಮ್ಮ ಪ್ಲಾನ್ ಸ್ಕೆಚ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಬ್ರಾಸ್ಲೆಟ್ ಬೆಳ್ಳಿದು, ಇದನ್ನು ಕೇಳಿದ್ರಿ ನೀವು. ಈ ಥರ ಐತೆ, ಇದು ಈ ಥರ ಚೈನ್ ಥರ. ಇದು 2 ವರ್ಷದಿಂದ ನಮ್ಮ ಸಬ್ಸ್ಕ್ರೈಬರು ನನ್ನ ಬರ್ತಡೇಗೆ ಗಿಫ್ಟ್ ಕೊಟ್ಟಿದ್ದು ಫ್ರೆಂಡ್ಸ್. ನಾನು ತಗೊಂಡಿದ್ದಲ್ಲ, ನಮ್ಮ ಸಬ್ಸ್ಕ್ರೈಬರ್ ಗಿಫ್ಟ್ ಕೊಟ್ಟಿದ್ದು. ಹಂಗೆ ಇಟ್ಬಿಟ್ಟಿದ್ದೆ, ಸರಿ ಯೂಸ್ ಮಾಡೋಣ, ಹಂಗೆ ಇಟ್ಟರೆ ಹೋಗ್ತಿದ್ದಲ್ಲ. ಮತ್ತೆ ನನಗೆ ವಯಸ್ಸು ಬರ್ತಿದ್ದೆ ಫ್ರೆಂಡ್ಸ್, ವಯಸ್ಸಾಗ್ತಿದೆ ಹೋಗ್ತಾ ಹೋಗ್ತಾ. ಆಮೇಲೆ ಹಾಕ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಈಗ ಹಾಕ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ
ಫ್ರೆಂಡ್ ಜೊತೆ ಹೆಂಗಿರುತ್ತೆ ಏನ್ ಕತೆ ನೋಡುವ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಟಾಮಗ್ ಊಟ ಕೊಟ್ಟಿದ್ದೀನಿ, ಹೊಟ್ಟೆ ತುಂಬ ಊಟ ಮಾಡವನೆ. ಮಲ್ಕೊಂಡಿರೋ ಟಾಮ್ಸಿ, ಹೋಗ್ಬಿಟ್ಟು ಬರ್ತೀನಿ. ಈಗ 10 ಕಾಲು ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟೊತ್ತಾಗ್ತಿತ್ತು ಬನಶಂಕರಿಗೆ ಹೋಗೋಷ್ಟಲ್ಲಿ ನೋಡ್ಬೇಕು. ಬನಶಂಕರಿಗೆ ಬರ್ತೈತೆ ನನ್ನ ಫ್ರೆಂಡು ಅಂಜನಾಪುರ ತಲಗಟ್ಪುರ, ಅಲ್ಲಿಂದ ಬರೋದು ಅವ್ರು. ಅಲ್ಲಿಂದ ನಾನು ಇಲ್ಲಿಂದ ಇಬ್ರು ಜಾಯ್ನ್ ಆಗಿ ಎಲ್ಲೆಲ್ಲಿ ಹೋಗ್ತೀವೋ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಬರ್ತಾ ನಾನು ಲೇಡಿ ಸ್ವಾಮೀಜಿ ಆಗ್ಬಿಡ್ತೀನಿ ಅಂತ ಅನಿಸ್ತೈತೆ ಫ್ರೆಂಡ್ಸ್. ಯಾಕಂದ್ರೆ ನಾನು ಏನು ಅನ್ಕೊಂಡ್ರು ಅದು ಆಗ್ತೈತೆ ಫ್ರೆಂಡ್ಸ್. ಇತ್ತೀಚೆಗೆ ನಾನು ಮೊನ್ನೆ ತಾನೇ ಅನ್ಕೊಂಡ ಬಂಡೆ ಮಕ್ಕಳಿಗೆ ಹೋಗ್ಬೇಕು ಅಂತ, ಈಗ ಹೋಗ್ತಾ ಇದ್ದೀನಿ. ಮತ್ತೆ ರಾಯರ್ಗೆ ಶಿವ ಜೊತೆ ಹೋಗ್ಬೇಕು ಅಂತ ಅನ್ಕೊಂಡ ಹೋಗ್ಬಿಟ್ಟು ಬಂದೆ. ಕಬಳಮ್ಮನ ದೇವಸ್ಥಾನ, ಮಾದಪ್ಪನ ದೇವಸ್ಥಾನ ಎಲ್ಲರೂ ನನ್ಗೊಂಥರ ಮಿಸ್ಟ್ರಿ ಆಗೈತೆ ಫ್ರೆಂಡ್ಸ್. ನಾವು ಮಠಾಧಿಪತಿ ಆಗ್ತೀವಿ ಮುಂದಿನ ದಿನಗಳಲ್ಲಿ. ನನ್ನ ಮಠದಲ್ಲಿ ನೋಡ್ತಿರೋ ಏನೋ ನೀವು. ಹಂಗಾಗಿ ನಾನು ಅನ್ಕೊಂಡಿದ್ದು ನಿಜವಾಗ್ಲೂ ಆಗಂಗಿದ್ರೆ ನೀವೇವೇ ನಾನು ಅನ್ಕೋತೀರ ಎಲ್ಲ ಆಗಲಿ ಫ್ರೆಂಡ್ಸ್. ಆಶೀರ್ವಾದನ ಇದು. ಹಿಂಗೆ ಅನಿಸ್ತದೆ ಫ್ರೆಂಡ್ಸ್. ಒಂದೊಂದ್ಸಲ ಭಯ ಆಗ್ತೈತೆ, ಏನಿತ್ತು ನಿಜ ಆಗ್ತೈತಲ್ಲ ಎಲ್ಲ. ಮತ್ತು ನೆಗೆಟಿವ್ ಅಷ್ಟೇ ಫ್ರೆಂಡ್ಸ್. ಏನಾದರೂ ಒಂದು ಈ ಥರ ಕೆಟ್ಟದಾಗ್ತೈತೆ ಅಂದರೆ ಅದೂ ಆಗ್ತೈತೆ. ಅದಕ್ಕೆ ದೊಡ್ಡವ್ರು ಹೇಳೋದು ಕೆಟ್ಟದ್ದು ಆಗ್ತೈತೆ ಅಂತ ಅನ್ಕೋಬಾರ್ದು, ಒಳ್ಳೇದೇ ಮಾತಾಡಬೇಕು ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್. ತಾವೇನೋ ಬರೋ ಅವಶ್ಯಕತೆ ಇಲ್ಲ ಮಹಾಪ್ರಭು, ಮನೆ ಹತ್ರ ಮಲ್ಕೋ ಹೋಗಿ. 10 ಗಂಟೆಗೆ ಇಷ್ಟು ಬಿಸಿಲು. ತಲೆ ಸ್ನಾನ ಮಾಡಿದಾಗ ಮಾತ್ರ ಫ್ರೆಂಡ್ಸ್ ಬಸ್ ಜರ್ನಿ ಅಂದರೆ ತಲೆ ಸುತ್ತು ಬಂದ್ಬಿಡ್ತೈತೆ. ಸೆಂಟ್ ಇರೋದು ಹಾಕ್ಕೊಬರೋಕ್ಕೆ. ಕೆಲವರು ಬಸ್ಸಲ್ಲಿ ಏನು ಮಾಡ್ತಾರೆ ಅಂದರೆ ಅದರಲ್ಲೇ ಸ್ನಾನ ಮಾಡ್ಕೊಬತ್ತಾರೆ. ಅವ್ರು ಸ್ನಾನ ಮಾಡಲ್ಲ, ಅದಕ್ಕೆ ಸೆಂಟ್ ಜಾಸ್ತಿ ಹಾಕ್ಕೊಬತ್ತಾರೆ. ಹೇಳಕ್ಕೂ ಒಂದಿತ್ತು ಬಾಯಿದೆ ಅಂತ ಏನು ಬೇಕಾಗಿಲ್ಲ ಬೇಡ. ಹಿಂಗೆ ಡಿಸೈಡ್ ಆಗಿದ್ದೀನಿ ಫ್ರೆಂಡ್ಸ್ ನಾನು. ಸ್ವಲ್ಪ ಹಾಕ್ಕೊಬನ್ರಿ, ನಮಗೆ ತಲೆ ಸುತ್ತೈತೆ ಅಲ್ಲಿ ಸೆಂಟು ಸ್ಮೆಲ್ಗೆ. ನಮ್ಮ ಮನೆಯಿಂದ ಉಸ್ಕೂರು 6 ಕಿಲೋಮೀಟರ್ ಐತೆ ಫ್ರೆಂಡ್ಸ್. ಕೆಲಸದ ಟೈಮಲ್ಲಂತೂ ಶಿವ ಬರೋದೇ ಇಲ್ಲ. ಬಲ್ವಂತ ಮಾಡಿದೆ, ಪ್ಲೀಸ್ ಅಂತ ಕಾಲ್ಗೊಂದು ಬಿದ್ದಿಲ್ಲ. ಫೈನಲಿ ಕರ್ಕೊಬಂತು. ಉಸ್ಕೂರ್ ಗೇಟ್ ತನಕ ಬಿಟ್ಬಿಡು, ನಿನ್ಗೆ ಪುಣ್ಯ ಬತ್ತೈತೆ ಅಂದೆ. ಇಲ್ಲಿ ತನಕ ಬಿಟ್ಟಿರೋದೇ ನಿನ್ನ ಪೂರ್ವಜನ ಪುಣ್ಯ ಅನ್ಬಿಟ್ಟು ಉಸ್ಕೂರ್ ಮದ್ದೂರಮ್ಮನ ಮನೆ ದೇವರು ಮದ್ದೂರಮ್ಮನ ದೇವಸ್ಥಾನದ ಮುಂದೆ ನಿಲ್ಲಿಸ್ಬಿಟ್ಟು ತಿರುಗಿ ನೋಡಿದಿರ ಒಂದು ಟಾಟಾ ಬೈ ಹೇಳ್ದಿರ ಹೋಗ್ಬಿಡ್ತು ಫ್ರೆಂಡ್ಸ್. ಆಟೋ ಅಣ್ಣ ಬೇರೆ ಸೀಟ್ ಆಗೋವರೆಗೂ ಹೊರಡೋದೇ ಇಲ್ಲ. ಅದಕ್ಕೆ ಬೇಜಾರಾಗೋಯ್ತು ನನಗೆ. ನನ್ನ ಫ್ರೆಂಡ್ ಬೇರೆ ಕಾಯ್ತಾ ಇರ್ತೈತಲ್ಲ, ತುಂಬಾ ವರ್ಷ ಆದ್ಮೇಲೆ ಮೀಟ್ ಆಗ್ತಿದೀವಿ ಅಂತ ಅನ್ಬಿಟ್ಟು. ಅರ್ಧ ಗಂಟೆ ಆದ್ಮೇಲೆ ಆಟೋ ಹೊರಡ್ತು ಫ್ರೆಂಡ್ಸ್. ಎಷ್ಟು ಫಾಸ್ಟ್ ಆಗಿ ಹೋಗಿ ರೀಚ್ ಆಗ್ಬಿಡ್ತೀವೋ ಅಂತ ಅನಿಸ್ತೈತೆ ನನಗೆ. ಈಗ ಉಸ್ಕೂರ್ ಗೇಟ್ ಅಲ್ಲಿ ಇದ್ದೀನಿ ಫ್ರೆಂಡ್ಸ್. ಈ ಸಬ್ವೆ ದಾಟ್ ಹೋದ್ರೆ ಅಲ್ಲಿ ಎಲೆಕ್ಟ್ರಾನಿಕ್ ಬಸ್ ಸಿಗ್ತೈತೆ. ಈ ತರ ಸಬ್ವೆಗಳಲ್ಲಿ ಮೆಟ್ಲು ಇಳಿಯೋದು ಹತ್ತೋದಂದ್ರೆ ನನ್ಗೆ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್. ನನಗೆ ಕಷ್ಟ ಅನ್ಬಿಟ್ಟು ಅವ್ರು ಜಾರ ಬಂಡಿ ತರ ಜಾರ್ಕೊಂಡು ಹೋಗ್ಲಿ ಅಂತ ಕಟ್ಟಕ್ ಆಗ್ತೈತಾ. ಆದ್ರೆ ಈ ತರ ಗುಹೆ ತರ ವಾತಾವರಣಗಳೇ ನನಗೆ ಉಸಿರು ಕೊಡ್ತಂಗೆ ಆಗ್ತೈತೆ ಫ್ರೆಂಡ್ಸ್ ರಿಯಲ್ ಆಗಿ. ಅದಕ್ಕೆ ಪಟ ಅಂತ ಫಾಸ್ಟ್ ಆಗಿ ಓಡೋಗ್ಬಿಟ್ಟೆ. ಇಲ್ಲಿ ದಾಟ್ ಬಂದ್ರೆ ಇದು ರೋಡ್ ಕ್ರಾಸ್ ಮಾಡ್ಬಿಟ್ರೆ ಇಲ್ಲೇ ಬಸ್ಗಳು ಸಿಗ್ತವೆ ಫ್ರೆಂಡ್ಸ್. ಎನಿ ಟೈಮ್ ಸಿಗ್ತವೆ ಫ್ರೆಂಡ್ಸ್. ಅಂದ್ರೆ ನಾನ್ ಸ್ಟಾಪ್ ಆಗಿ ಹಿಂದ್ರಿಂದೆ ಬರ್ತಾನೆ ಇರ್ತವೆ. ಅದಕ್ಕೆ ಇಲ್ಲಿ ಬಂದು ವೇಟ್ ಮಾಡೋದು ನಾನು. ಬಂದಿದ ತಕ್ಷಣನೇ ಬಸ್ ಬಂದ್ಬಿಡ್ತು. ಅದೊಂದೇ ಖುಷಿಯಾಗಿರೋ ವಿಷಯ ಅಂತಂದ್ರೆ ಬನಶಂಕರಿ ಬಸ್ ಹತ್ಕೊಂಡು ಟಿಕೆಟ್ ತಗೊಂಡು ಹೊರಟೆ. ಇನ್ನೇನು ರೀಚ್ ಆಗ್ಬಿಡ್ತೀನಿ ಅನ್ಬಿಟ್ಟು ನೋಡಿದ್ರೆ ಟ್ರಾಫಿಕ್ 10 ನಿಮಿಷಕ್ಕೂ ಒಂದು 10 ನಿಮಿಷಕ್ಕೂ ಟ್ರಾಫಿಕ್ಕು, ಅಲ್ಲೇ ಒಂದು 20 ನಿಮಿಷ ಟೈಮ್ ವೇಸ್ಟು. ಆಮೇಲೆ ಮ್ಯಾಪ್ ಹಾಕೊಂಡು ನೋಡಿದ್ರೆ 52 ನಿಮಿಷ ಆಗ್ತೈತೆ ರೀಚ್ ಆಗೋಕ್ಕೆ ಅಂತ ತೋರಿಸ್ತಾ ಇತ್ತು ಫ್ರೆಂಡ್ಸ್. ನನ್ನ ಫ್ರೆಂಡ್ ಕಾಲ್ ಮಾಡಿದ್ದಕ್ಕೆ ಇನ್ನು 20 ನಿಮಿಷದಲ್ಲಿ ಬರ್ತೀನಿ ಅಲ್ಲಿ ಅಂತ ಸುಳ್ಳು ಹೇಳಿದೆ. 10 ಗಂಟೆ ಕರೆಕ್ಟಾಗಿ ಬರ್ತೀನಿ ಅನ್ಬಿಟ್ಟು ಕರೆಕ್ಟಾಗಿ 12 ಕಾಲಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಸಖತ್ ಬೇಜಾರಾಗ್ತೈತೆ. ನಾಷ್ಟಾನು ಮಾಡಲಿಲ್ಲ ಅಂತ ಹೇಳ್ತು. ನಾನು ಹಂಗೆ ಬಂದೆ. ಅಪರೂಪಕ್ಕೆ ಮೀಟ್ ಆಗ್ತಾ ಇದೀವಿ ಇಬ್ಬರು ಜೊತೆಲೆ ನಾಷ್ಟ ಮಾಡೋಣ ಅಂದ್ಬಿಟ್ಟು. ಈಗ ಬನಶಂಕರಿ ದೇವಸ್ಥಾನದ ಹತ್ರ ಕಾಯ್ತಾ ಇದೆ ಫ್ರೆಂಡ್ಸ್ ನನಗೋಸ್ಕರ. ಹೋಗ್ಬೇಕು. ನನಗೆ ರೋಡ್ ಕ್ರಾಸ್ ಮಾಡೋಕ್ಕೆ ಸ್ವಲ್ಪ ಭಯ ಫ್ರೆಂಡ್ಸ್. ಆದ್ರೆ ನನ್ನ ಫ್ರೆಂಡ್ ಬಂದು ವೇಟ್ ಮಾಡ್ತೈತೆ ಅಂದಿದ ತಕ್ಷಣ ಓಡ್ಕೊಂಡು ಹೋಗಿದ್ದೀನಿ ರೋಡ್ ಕ್ರಾಸ್ ಮಾಡೋಕ್ಕೆ. ಇವರಿಂದ ಎಲ್ಲ ಯಾವಾಗ ಹೋಗಿ ನೋಡ್ತೀನೋ ಅಂತ ಅಂದ್ಬಿಟ್ಟು 12 ವರ್ಷದಲ್ಲಿ ಬರೀ 2 ಸಲ ಮೀಟ್ ಮಾಡಿರೋದು ಫ್ರೆಂಡ್ಸ್. ನೋಡಿದ್ರೆ ಕ್ಲೋಸ್ ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ಸು. ಇಲ್ಲಿ ಬಂದು ನೋಡಿದ್ರೆ ಸಂತೆ ಅನಿಸ್ತಿದೆ ಫ್ರೆಂಡ್ಸ್. ಇಲ್ಲಿ ತರಕಾರಿ ಹಣ್ಣುಗಳೆಲ್ಲ ಇಟ್ಟಿದ್ರು. ಎಲ್ಲ ತಗೊಳ್ಳೋಣ ಅಂತ ಆಸೆ, ಆದ್ರೆ ಆಗಲ್ಲ ಫ್ರೆಂಡ್ಸ್. ನಾನು ಬಜೆಟಲ್ಲಿ ಪ್ಲಾನ್ ಮಾಡೋದಲ್ಲ. ಹಂಗಾಗಿ ಇಲ್ಲಿ ಮೆಟ್ರೋನೂ ಐತೆ ಫ್ರೆಂಡ್ಸ್. ಯಾರಾದ್ರೂ ಬನಶಂಕರಿ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಮೆಟ್ರೋದಲ್ಲಿ ಸೈ ಅಂತ ಬರ್ಬೋದು. ಆದ್ರೆ ನಾವು ಹಂಗೆ ಬರೋಕ್ಕಾಗಲ್ಲ. ಯಾಕಂದ್ರೆ ಮೆಟ್ರೋದಲ್ಲಿ ನನಗೆ ಒಬ್ಬೊಬ್ಬಳೆ ಓಡಾಡಿ ಅಭ್ಯಾಸ ಇಲ್ಲ. ಆದಷ್ಟು ಬೇಗ ಅದನ್ನು ಅಭ್ಯಾಸ ಮಾಡ್ಕೋತೀನಿ ಫ್ರೆಂಡ್ಸ್. ಹಲೋ ಮೇಡಮ್. ನೀ ಮನುಷ್ಯನ? ನೀನ್ ಸ್ವಲ್ಪ ಮಾನವೀಯತೆ ಇದೆಯಾ? ಎದ್ದು ಬಿದ್ದ ಓಡ್ ಬಂದೆ. ಎಷ್ಟು ಕಿಲೋಮೀಟರ್ ಐತೆ? ಬನಶಂಕರಿಂದ 6-7 ಕಿಲೋಮೀಟರ್ ಐತೆ ಅಂತೆ ಫ್ರೆಂಡ್ಸ್. ಒಬ್ಬರಿಗೆ 100 ರೂಪಾಯಿ ತಗೋತಾರೆ. ಅದೇ ಶಾಕ್ ಆಗುವಂತ ವಿಷಯ. ಒಂದು 20-30 ನಿಮಿಷಕ್ಕೆ ರೀಚ್ ಆಗ್ಬಿಟ್ವಿ. ನಾನೇನು ಆರಾಮಾಗಿರ್ತೈತೆ, ಆರಾಮಾಗಿ ದರ್ಶನ ಮಾಡ್ಕೋಬಹುದು. ಇವತ್ತು ದೇವಸ್ಥಾನ ನಮ್ದೇ ಅಂತ ಹೋಗಿ ನೋಡಿದ್ರೆ ಫುಲ್ಲು ಜನಗಳ. ಆಮೇಲೆ ಗೊತ್ತಾಯ್ತು ಮಂಗಳವಾರ ಇಲ್ಲಿ ಜನಗಳು ಜಾಸ್ತಿ ಇರ್ತಾರೆ ಅಂತ. ಇನ್ನು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಂತೂ ದೇವಸ್ಥಾನಗಳಲ್ಲಿ ಹೇಳಂಗೆ ಇಲ್ಲ. ಬಂಡೆ ಮಹಾಕಾಳಿ ದೇವಸ್ಥಾನದ ಎದುರುಗಡೆ ಇನ್ನೊಂದು ದೇವಸ್ಥಾನ ಐತೆ ಫ್ರೆಂಡ್ಸ್. ಇವಾಗ ತೋರಿಸ್ನಲ್ಲ, ಬರ್ಬೇಕಾದ್ರೆ ಆ ದೇವಸ್ಥಾನ ನೋಡೋಣ ಅನ್ಕೊಂಡ್ವಿ, ಆದ್ರೆ ಕ್ಲೋಸ್ ಆಗ್ಬಿಟ್ಟಿತ್ತು. ಇಲ್ಲಿ ಹೊರಗಡೆಯಿಂದ ನೋಡೋದೇ ಖುಷಿ ಫ್ರೆಂಡ್ಸ್. ರೀಲ್ಸ್ಗಳಲ್ಲಿ ವಿಡಿಯೋಸ್ ಅಲ್ಲೇ ನೋಡ್ತಿದ್ದೆ. ಒಳಗಡೆ ಹೋಗಿ ನೋಡಿದ್ರೆ ಫುಲ್ ಶಾಕು. ಹೆಜ್ಜೆ ಇಡಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನಗಳು. ಮತ್ತೆ ಇಲ್ಲಿ ತುಂಬಾ ಜನ ಸೆಲೆಬ್ರಿಟೀಸ್ ಬಂದವ್ರೆ ಫ್ರೆಂಡ್ಸ್. ಅವ್ರ ಫೋಟೋಸ್ ಎಲ್ಲ ಹಾಕಿದ್ರು. ಇಷ್ಟು ಜನಗಳಲ್ಲಿ ಫ್ರೀ ದರ್ಶನ ಮಾಡ್ಬೇಕು ಅಂದ್ರೆ ತುಂಬಾ ಲೇಟ್ ಆಗ್ಬಿಡ್ತೈತೆ. ಟಿಕೆಟ್ ತಗೊಂಡ್ ಸ್ವಲ್ಪ ಬೇಗ ಹೋಗ್ಬೋದು ಅಂದ್ಬಿಟ್ಟು ಟಿಕೆಟ್ ತಗೊಂಡ್ವಿ.
ಒಬ್ಬರಿಗೆ 200 ರೂಪಾಯಿ ಫ್ರೆಂಡ್ಸ್ ದರ್ಶನಕ್ಕೆ. 100 ರೂಪಾಯಿ ಟಿಕೆಟ್ ಇತ್ತು ಅಂದ್ರೆ 200 ರೂಪಾಯಿ ಒಂದ್ ಸ್ವಲ್ಪ ಬೇಗ ದರ್ಶನ ಆಗ್ಬೋದೇನೋ. ನಾವು ಇನ್ನು ಹೊರಗಡೆ ಎಲ್ಲ ಹೋಗೋ ಸುತ್ತಾಡೋ ಪ್ಲಾನ್ ಇತ್ತಲ್ಲ, ಅದಕ್ಕೋಸ್ಕರ ಯಾವ ದೇವಸ್ಥಾನದಲ್ಲೂ ನಾವು ಕಲರ್ ಮೀನ್ ನೋಡಕ್ ಸಾಧ್ಯ ಇಲ್ಲ ಫ್ರೆಂಡ್ಸ್. ಆದ್ರೆ ಈ ಬಂಡೆ ಮಕ್ಕಳಿ ದೇವಸ್ಥಾನದಲ್ಲಿ ಮೀನುಗಳೆಲ್ಲ ನೋಡ್ಬೋದು. ಮೊದಲು ತಡೆ ಓಡಿಸ್ಕೊ ಬಂದ್ಬಿಡ್ಬೇಕು ಫ್ರೆಂಡ್ಸ್, ಆಮೇಲೆ ಕೈಕಾಲು ತೊಳ್ಕೊಂಡು ಆಮೇಲೆ ದರ್ಶನಕ್ಕೆ ನಿಂತ್ಕೊಳ್ಳೋದು. ತಡೆ ಓಡಿಸೋದು ಒಳ್ಳೇದು ಫ್ರೆಂಡ್ಸ್, ಆದ್ರೆ ಅಲ್ಲೆಲ್ಲ ವಿಡಿಯೋ ಮಾಡಬಾರ್ದು, ಅದನ್ನ ನೋಡಬಾರ್ದು, ಕೆಟ್ಟದಾಗ್ತೈತೆ ಅಂತ ಹೇಳ್ತಾರೆ. ನಾವು ದರ್ಶನಕ್ಕೆ ನಿಂತ್ಕೊಂಡ್ವಿ, ಅವಾಗ ಇನ್ನೂ ಜನ ಜಾಸ್ತಿ ಆಗ್ಬಿಟ್ರು ಫ್ರೆಂಡ್ಸ್. ಈಗ ಮಧ್ಯಾಹ್ನ ಹತ್ತತ್ರ 1 ಗಂಟೆಗೆ ನಾವು ನಿಂತಿರೋದಿಲ್ಲಿ. ಆಮೇಲೆ ದರ್ಶನ ಮಾಡಿಸ್ಕೊಂಡು ಮತ್ತೆ ದೇವ್ರ ಹತ್ರ ನೀರ್ ಹಾಕ್ತಾರಲ್ಲ ಅದೆಲ್ಲ ಫಸ್ಟ್ ಟೈಮ್ ಹಾಕ್ಸ್ಕೊಂಡು ಬಂದ್ವಿ ಆಚೆಗೆ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಒಳಗಡೆ 1-2 ನಿಮಿಷ ಆದ್ರೂ ಕುತ್ಕೋಬೇಕು. ಅದಕ್ಕೆ 1-2-3 ನಿಮಿಷ ಕುತ್ಕೊಂಡು ಆಚೆ ಬಂದ್ವಿ. ಇಲ್ಲಿ ಕೈ ಇಟ್ಕೊಂಡ್ರೆ ಕೈ ಮೂವ್ ಆಗ್ತಿತ್ತಲ್ಲ ಫ್ರೆಂಡ್ಸ್, ಅದನ್ನು ನಾವು ಮಾಡೋಣ ಅಂತ ನಿಂತ್ಕೊಂಡ್ವಿ. ನೋಡಿದ್ರೆ 1:15 ಆಗ್ತಾ ಬಂದ್ಬಿಟ್ಟಿತ್ತು, ಹೊಟ್ಟೆ ಹಸಿತಾಯಿತ್ತು. ಅದಕ್ಕೆ ಪ್ರಸಾದ ತಿನ್ಕೊ ಬಂದ್ಬಿಟ್ಟನ ಫಸ್ಟ್ ಅಂದ್ಬಿಟ್ಟು ಆ ಕಡೆಗೆ ಶಿಫ್ಟ್ ಆಗ್ಬಿಟ್ವಿ. ಇಲ್ಲಿ ಪ್ರಸಾದ ತಿಂತಾರೋದು ಮತ್ತೆ ನೀರ್ ಹಾಕ್ಸ್ಕೊಂಡಿದ್ದು ತಡೆ ಓಡಿಸಿದ್ದು ಇದೆಲ್ಲ ಫಸ್ಟ್ ಟೈಮ್ ಫ್ರೆಂಡ್ಸ್ ನನಗೆ. 1 ಗಂಟೆ ಹಸ್ಕೊಂಡಿದ್ದು 1 ಕಪ್ ಪ್ರಸಾದ ಎಲ್ಲಿ ಸಾಕಾಗ್ತೈತೆ, ಸಾಕಾಗ್ಲಿಲ್ಲ. ಆದ್ರೂ ದೇವ್ರ ಪ್ರಸಾದ ಸಿಕ್ಕಿದ್ದೆ ಪುಣ್ಯ. ಮತ್ತೆ ಜನಗಳು ಜಾಸ್ತಿ ಇದ್ರು, ಅವ್ರಿಗೂ ಬೇಕಲ್ಲ. ನಾವೀಗ ಹೋಗ್ತಾ ಇದೀವಿ ಫ್ರೆಂಡ್ಸ್ ಮನೆಗೆ. ಕ್ಲೋಸ್ ಮಾಡ್ಬಿಟ್ಟವ್ರಲ್ಲ ಅಕ್ಕ, ಟೈಮಿಂಗ್ಸ್ ಉಂಟಲ್ಲ ದೇವಸ್ಥಾನಗಳು. ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಒಂದ್ಸಲ. ಹೋಗ್ಬೇಕಾರೆ ಆಟೋಗೆ 200 ರೂಪಾಯಿ ಇಸ್ಕೊಂಡ್ರು ಇಬ್ಬರಿಗೆ, ಬರ್ಬೇಕಾರೆ ಬರೀ 150 ರೂಪಾಯಿ ಇಸ್ಕೊಂಡ್ರು. ಖುಷಿ ಆಯ್ತು. ಮತ್ತೆ ನಾವು ಬನಶಂಕರಿ ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್. ನಾವು ಅದು ಟ್ರೈ ಮಾಡೋಣ ಅನ್ಬಿಟ್ಟು 1 ಅವರ್ 1.5 ಅವರ್ ಕುತ್ಕೊಂಡ್ವಿ. ಆ ಜನಗಳ ಮುಂದೆ ಮೂವ್ ಆಗ್ತಾ ಇಲ್ಲ, ಅದಕ್ಕೆ 3 ಗಂಟೆ ಆಯ್ತು. ಮಳೆಗಿಳೆ ಬಂದ್ಬಿಟ್ರೆ ಇಲ್ಲಿರೋ ಬಾಡಿ ಗಾರ್ಡ್ ಕೊಚ್ಕೊಂಡು ಹೋಗ್ಬಿಡ್ತಾರೆ ಗಾಳಿಗೆ ಅನ್ಬಿಟ್ಟು ಮನೆಗೆ ಹೋಗ್ತಾ ಇದೀವಿ ನಾವು ದರ್ಶನ ಮಾಡ್ಕೊಂಡು. ಈಗ ಓಪನ್ ಆಯ್ತು ದೇವಸ್ಥಾನ ಇಲ್ಲಿ. ದರ್ಶನ ಮಾಡ್ಬೋದು. 3:30 ಮೇಲೆ ಓಪನ್ ಆಗ್ತೈತಿ ದೇವಸ್ಥಾನ. ನಮ್ ಸಬ್ಸ್ಕ್ರೈಬರ್ ಸಿಕ್ಬಿಟ್ಟು ಹೇಳಿದ್ರು, ಅದಕ್ಕೆ ನಾವು ದರ್ಶನ ಮಾಡ್ಕೊಂಡು ಹೋಗೋಣ ಅನ್ಬಿಟ್ಟು ಹೋಗ್ತಾ ಇದೀವಿ ಫ್ರೆಂಡ್ಸ್. ಇಲ್ಲಿ ದೇವಸ್ಥಾನ ಪೂಜೆ ಫ್ರೆಂಡ್ಸ್ ಬೆಳಗ್ಗೆಯಿಂದ 1 ಗಂಟೆವರೆಗೂ ಇರ್ತೈತೆ, ಆಮೇಲೆ ಕ್ಲೋಸ್ ಆಗ್ತೈತೆ, ಆಮೇಲೆ ಮತ್ತೆ 3 ಗಂಟೆ ಮೇಲೆ ಓಪನ್ ಆಗ್ತೈತೆ. ಅದು ಇವತ್ತೇ ಗೊತ್ತಾಗಿದ್ದು ನನಗೆ ವಿಷಯ. ಇನ್ಮೇಲೆ ಟೈಮಿಂಗ್ಸ್ ನೋಡ್ಕೊಂಡು ಬರ್ಬೋದು. ಹೋಗಿ ನೋಡಿದ್ರೆ ಅಷ್ಟೊತ್ತಿಗೆ ಜನ ಇದ್ರು, ಮತ್ತೆ ಆರತಿ ಮಾಡೋರು ತುಂಬಾ ಜನ ಇದ್ರು. ನಿಂಬೆಣ್ಣೆ ಆರತಿ, ಬೆಳ್ಳದ ಆರತಿ ಎಲ್ಲ ಇಲ್ಲಿ ಮಾಡ್ತಿರ್ತಾರೆ ಫ್ರೆಂಡ್ಸ್ ಜಾಸ್ತಿ. ತುಂಬಾ ಶಕ್ತಿ ಐತೆ ದೇವ್ರಿಗೆ. ಅರ್ಕೆ ಮಾಡ್ಕೊಂಡಿದ್ದು ಪಕ್ಕ ಹಾಗೆ ಆಗ್ತೈತೆ. ದರ್ಶನ ಮಾಡ್ಕೊಂಡು ಆಮೇಲೆ ಆಚೆ ಬಂದ್ವಿ. ಊಟ ಮಾಡಿರ್ಲಿಲ್ವಲ್ಲ ಬೆಳಗ್ಗೆಯಿಂದ, ಪ್ರಸಾದ 1 ಕಪ್ ತಿಂದಿದ್ದು ಅಷ್ಟೇನೆ. ಹೋಟ್ಲಿಗೆ ಹೋದ್ವಿ ಇಬ್ರು ಊಟ ಮಾಡೋಣ ಅಂತ ಅಂದ್ಬಿಟ್ಟು. ನಾನು ಅನ್ನ ಸಾಂಬಾರ್ ತಗೊಂಡೆ, ಅದು ಟೊಮೊಟೊ ಬಾತು ಅಲ್ಲ ಪಲಾವ್ ತಗೊಂಡಿದ್ದು ಅಲ್ಲ ರೈಸ್ ಬಾತ್ ತಗೊಂಡಿದ್ದು ಫ್ರೆಂಡ್ಸ್. ಇಬ್ರುನು ಒಂದು ಅರ್ಧ ತಿಂದ್ವಿ ಅಷ್ಟೇನೆ. ಊಟನೇ ತಿನ್ನಕ್ಕಾಗ್ಲಿಲ್ಲ ಇಬ್ರಿಗೂನು. ನನಗೆ ಭಕ್ತಿ ಜಾಸ್ತಿ ಆಗ್ಬಿಟ್ಟು ಈ ತರ ಕುಂಕುಮನ ಎಲ್ಲಾ ದೇವ್ರ ಹತ್ರನೂ ಎತ್ಕೊಂಡು ಒಂದ್ರ ಮೇಲೆ ಒಂದು ಜೋಡಿಸ್ಕೊಬಿಟ್ಟಿದ್ದೀನಿ ಹಂಗೆ ಮೆಟ್ಲು ತರ. ನನ್ನ ಫ್ರೆಂಡು ಒಂದೇ ಕಡೆ ಇಟ್ಕೊಂಡಿರೋದು. ನನಗೆ ಇಷ್ಟ ಫ್ರೆಂಡ್ಸ್ ಕುಂಕುಮ ಇಟ್ಕೊಳ್ಳೋದಂದ್ರೆ ಇಷ್ಟ. ಈಗಾದ್ರೂ ಸಣ್ಣ ಇಟ್ಕೋತಾ ನಾನು ಇಷ್ಟೊಂದು ಪಟ ಅಂತ ಕ್ಲೋಸ್ ಆಗಿ ಮಾತಾಡೋದಕ್ಕೆ ನನಗೆ ಜಾಸ್ತಿ ಜನ ಫ್ರೆಂಡ್ಸ್ ಇದಾರೆ ಅಂತ ಅನ್ಕೋತೀರಾ ಫ್ರೆಂಡ್ಸ್? ಇದಾರೆ, ಆದ್ರೆ ಕ್ಲೋಸ್ ಬೆಸ್ಟ್ ಅಂತ ಅಂದ್ರೆ ತುಂಬಾ ವರ್ಷದಿಂದ ಅಂದ್ರೆ ಇದೊಂದೇ ನಂದಿನಿ ಇದ್ರ ಹೆಸರು ಇದು ಇದು ಅಂತ ಮಾತಾಡ್ತೀನಿ. ನನಗೆ ಅಭ್ಯಾಸ ಹಂಗೆ ಇರೋದು ಫ್ರೆಂಡ್ಸ್, ಏನು ಅನ್ಕೋಬೇಡಿ. ಇದೊಂದೇನೆ ಇರೋದು. ನನಗೆ ಫ್ರೆಂಡ್ಶಿಪ್ ಅಂದ್ರೆ ಒಬ್ರಿಗೊಬ್ರು ಜಾಸ್ತಿ ರೆಸ್ಪೆಕ್ಟ್ ಇರಬೇಕು. ನನ್ನ ಕೆಲಸಕ್ಕೆ ಅವ್ರು ರೆಸ್ಪೆಕ್ಟ್ ಕೊಡ್ಬೇಕು, ಅವ್ರ ಕೆಲಸಕ್ಕೆ ನಾನು 100% ರೆಸ್ಪೆಕ್ಟ್ ಕೊಡ್ತೀನಿ. ನಿಂದೇನೇ ಕೆಲಸ ಇದ್ರು ನಮ್ಮ ಫ್ರೆಂಡ್ಶಿಪ್ ನಾವು ಮಾತಾಡ್ಬೇಕು, ಮೀಟ್ ಆಗ್ಬೇಕು ಅಂದ್ರೆ ನನಗಾಗಲ್ಲ. ಮತ್ತೆ ನನ್ನ ಫ್ರೆಂಡ್ಸ್ ಹೆಂಗಿರ್ಬೇಕಂದ್ರೆ ನಾನೇನೇ ಮಿಸ್ಟೇಕ್ ಮಾಡಿದ್ರು ತಪ್ಪು ಮಾಡಿದ್ರು ನನಗೆ ಎದುರುಗಡೆ ಬೈದು ಬುದ್ಧಿ ಹೇಳೋ ತರ ಇರಬೇಕು. ಮತ್ತೆ ಅವ್ರೇನಾದ್ರು ತಪ್ಪು ಮಾಡಿದ್ರು ಮಿಸ್ಟೇಕ್ ಮಾಡಿದ್ರು ನನ್ನ ಮುಖನೇ ನೋಡಲ್ಲ, ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಅದಕ್ಕೆ ನನಗೆ ಜಾಸ್ತಿ ಫ್ರೆಂಡ್ಸ್ ಇರೋದೇ ಇಲ್ಲ. ನನ್ನ ಪುಣ್ಯ ನನಗೆಲ್ಲರೂ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿರೋದು. ಜೊತೆಗೆ ನೀವು ಸಹ. ಹ್ಯಾಪಿ ಬರ್ತ್ಡೇ ಅಕ್ಕ. ಥ್ಯಾಂಕ್ ಯು. ಏನ್ ಅನಿಸ್ತು ಇವತ್ತು? ಖುಷಿ ಆಯ್ತು. ಹೆಂಗೆ? ಎಲ್ಲಾ ಕಡೆ ಅದೇ ಬೇಜಾರಾಯ್ತು. ಯಾಕೆ? ಇನ್ನೇನು ತಿಂದಿಲ್ಲ. ಅದು ಅನ್ನ ಸಾಂಬಾರ್ ಇಳಿತಲ್ಲ, ಮೋಸ್ಟ್ಲಿ ನಾನ್ ವೆಜ್ ಆಗಿದ್ರೆ ತಿನ್ಬೋದಿತ್ತು. ನಡಿ ಕೊಡಿಸ್ತೀನಿ. ಅದು ಇನ್ನಿದ್ದು. ಈಗ ಅಂಜನಾಪುರ ಬಸ್ಗೆ ವೇಟ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ನಾವು ಇಲ್ಲೇ ಊಟ ಮಾಡ್ಬಿಟ್ಟು ಇಲ್ಲೇ ಕಾಯ್ತಾ ಇದೀವಿ. ಆದ್ರೆ ನೀನ್ ಯಾಕೆ ಹೊಟ್ಟೆ ತುಂಬಾ ಊಟ ಮಾಡ್ಲಿಲ್ಲ? ಊಟ ಚೆನ್ನಾಗಿರ್ಲಿಲ್ಲ. ನಂಗೆ ಹೆಂಗಿದ್ರು ತಿನ್ನಕ್ಕಾಗಿಲ್ಲ. ಯಾಕೆ? ಚಂದಾಪುರ ಅಂತ ಕಾಣಿಸ್ತು. ಇವಾಗ ಓಡೋಗ್ಬಿಡ್ತಿದ್ದಲ್ಲ ನನ್ನ ಬಿಟ್ಬಿಟ್ಟ. ನಾನು ನಿಧಾನ ಆದ್ರೂ ಪರವಾಗಿಲ್ಲ, ಬಿಟ್ಬಿಟ್ಟು ಹೋಗಲ್ಲ. 12 ವರ್ಷದಲ್ಲಿ 2 ಸಲ ಮೀಟ್ ಆಗಿದ್ವಿ. ಇನ್ನೊಂದು 10 ವರ್ಷಕ್ಕೆ ಮೀಟ್ ಆಗ್ತೀವ. ಇನ್ನೊಂದ್ಸಲ ಬನಶಂಕರಿ ದೇವಸ್ಥಾನಕ್ಕೆ ಬರೋಣ, ಅದೇ ಪ್ಲಾನ್ ಮಾಡ್ಕೊಂಡು ಅಂತ ಅನ್ಕೋತಾ ಇದೀವಿ ಫ್ರೆಂಡ್ಸ್. ಯಾವಾಗ ಬರ್ತೀವೋ ಗೊತ್ತಿಲ್ಲ. ಮನೇಲಿ ಇವತ್ತು ನಂಗೆ ಫ್ರೀಯಾಗಿ ಸಿಕ್ಕಿತ್ತು. ಇಷ್ಟನ ಕಟ್ಟಾಕಿತ್ತಾ? ಇಲ್ಲ. ಆಮೇಲೆ ಇಬ್ರು ಹೊರಡೋ ಟೈಮ್ ಬಂತು. ತುಂಬಾ ಎಮೋಷನಲ್ ಆಗ್ಬಿಟ್ಟು ಬನಶಂಕರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲರೂ ನೋಡೋ ತರ ಗೋಳಾಡ್ಕೊಂಡು ಹತ್ಕೊಂಡು ಬಸ್ ಹತ್ಕೊಂಡು ಈ ತರ ನಡೆದಿಲ್ಲ ಫ್ರೆಂಡ್ಸ್. ನೀಟಾಗಿ ನಗ್ನಗ್ತಾ ಇಬ್ರು ಬಾಯಿ ಹೇಳ್ಕೊಂಡ್ವಿ. ಯಾಕಂದ್ರೆ ಯಾವಾಗ್ಲೇ ನೋಡ್ಬೇಕು ಅಂದ್ರು ಮಾತಾಡ್ಬೇಕು ಅಂದ್ರು ಫೋನ್ ಕಾಲು ವಿಡಿಯೋ ಕಾಲಲ್ಲಿ ಇದ್ದೇ ಇರ್ತೀವಿ. ಹಂಗಾಗಿ ಇಬ್ರು ಮಿಸ್ ಮಾಡ್ಕೊಳ್ತಾ ಇದೀವಿ ಅಂತ ಫೀಲೇ ಬರಲ್ಲ ನಮ್ಗೆ. ಇಬ್ರು ಬಸ್ ಹತ್ಬಿಟ್ಟು ನಮ್ಮ ಊರ್ಗೆ ಹೊರಟ್ವಿ. ಇದು ಸರ್ಜಾಪುರ್ ಸಿಗ್ನಲ್ ಫ್ರೆಂಡ್ಸ್. ಇಲ್ಲಿ ಹೇಳ್ಕೊಂಡು ನಮ್ ಸ್ಟಾಪ್ ಬಸ್ ಹತ್ಬೇಕು. ಡೈರೆಕ್ಟ್ ಸಿಗೋದೇ ಇಲ್ಲ ಫ್ರೆಂಡ್ಸ್ ಬನಶಂಕರಿಯಿಂದ. ನಮ್ಗಂತೂ ಏನು ಬಸ್ ಸ್ಟಾಪ್ ಅಲ್ಲ ಫ್ರೆಂಡ್ಸ್, ಆದ್ರೂ ಬಸ್ಗಳು ಇಲ್ಲೇ ಸ್ಟಾಪ್ ಕೊಡ್ತಾರೆ ನಮ್ಮೂರ್ಗೆ ಬಸ್ಗಳು.
ಅಪ್ಪಿ ಇಲ್ಲೇ ನಿಂತ್ಕೊಳ್ತೀನಿ ನಾನು ಬಂದಾಗೆಲ್ಲ. ಕಾಮಿಡಿ ಏನಂದ್ರೆ ಇವತ್ತು ಇಲ್ಲಿ ಬಸ್ಸು ಸ್ಟಾಪೇ ಕೊಡ್ತಾ ಇಲ್ಲ. ಮೋಸ್ಟ್ಲಿ ಇನ್ಮೇಲೆ ಇಲ್ಲಿ ಸ್ಟಾಪ್ ಕೊಡಲ್ಲ ಅಂತ ಅನಿಸುತ್ತೆ. 1 hour ವೇಟ್ ಮಾಡಿ 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 ಆಮೇಲೆ ಮುಂದೆ ಹೋಗಿ ನಿಂತ್ಕೊಂಡು ಬಸ್ ಹತ್ಕೊಂಡೆ. ಅಂತೂ ಇಂತೂ ನಮ್ಮ ಸ್ಟಾಪಿಗೆ ಬಂದೆ ಫ್ರೆಂಡ್ಸ್. ಬೆಳಗ್ಗೆ 10 ಕಾಲಿಗೆ ಹೋಗಿ ಸಂಜೆ 5 ಗಂಟೆಗೆ ಬಂದಿದ್ದೀನಿ. ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಕಮ್ಮಿನೇ ಫ್ರೆಂಡ್ಸ್, 2 hour ಅಷ್ಟೇ. ಟ್ರಾಫಿಕ್ ಅಲ್ಲಿ ಬಸ್ಸಲ್ಲಿ ಜರ್ನಿನೇ ಸರೋಯ್ತು. ಯಪ್ಪ, ಟೈಮ್ 5 ಗಂಟೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. 6 ಗಂಟೆ ಕರೆಕ್ಟಾಗಿ ಮನೆಗೆ ಬಂದಿದ್ದೀನಿ. ಹೆಂಗ್ಲ ಟೈಮು ಈಗ ಕೊಳಕ ಟೈಮ್ ಬಂದು 9 ಗಂಟೆ ಆಯ್ತು ಫ್ರೆಂಡ್ಸ್. ಶಿವ ಟಮು ಇವ್ರಿಬ್ರು ಬಿತ್ಕೊಬಿಟ್ಟವ್ರೆ. ಕರೆಂಟ್ ಬಂದಿದ್ದೆ ಲೇಟ್ ಆಯ್ತು ಫ್ರೆಂಡ್ಸ್. ಈಗ 8:15 ಬಂತು. ಅದಕ್ಕೆ ನಾನು 9:15 ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೋನಾ ಮೊಸರು ಅಕ್ಕಿತ್ತು ಫ್ರೆಂಡ್ಸ್. ಯಾವಾಗಲೇ ಸೋನಾ ಮೊಸರು ಅಕ್ಕಿತ್ತು ಅಂದ್ರೂ ಅರ್ಧ ಬಳಸ್ತೀನಿ, ಇನ್ನು ಅರ್ಧ kg ಇಟ್ಕೋತೀನಿ. ಇನ್ನೊಂದಿನ ಸ್ಪೆಷಲ್ ಮಾಡೋಣ ಅನ್ಬಿಟ್ಟು ಅನ್ನ ಮಾಡಿದೆ. ಉದ್ರಾಗ ಚೆನ್ನಾಗಿರ್ತೈತೆ. ಹೆಂಗಿದ್ರು ಕ್ರೇಟಲ್ಲಿ ಮೊಟ್ಟೆ ಐತೆ, ಎಗ್ ರೈಸ್ ಮಾಡೋಣ ಟೇಸ್ಟ್ ಆಗಿ ಅನ್ಬಿಟ್ಟು. ಆದ್ರೆ ನನ್ನ ಕೈಲಿ ನಿಂತ್ಕೊಳಕ್ಕಾಗ್ತಿಲ್ಲ, ಫುಲ್ ನಿದ್ದೆ ಬರ್ತೈತೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಓಡಾಡಿರೋದಕ್ಕೆ. ಅದಕ್ಕೆ ಬೆಳಗ್ಗೆದೆ ಬೇಳೆ ಸಾರು ಕುದಿಸ್ಬಿಟ್ಟು ಮೊಟ್ಟೆ ಬೇಯಿಸ್ಬಿಟ್ಟು ಸೋನಾ ಮೊಸರಕ್ಕೆ ಅನ್ನ ಮಾಡಾಕ್ತಾ ಇದೀನಿ ಫ್ರೆಂಡ್ಸ್. ಪಾಪ ನನ್ನ ಗಂಡನ್ಗೆ ಎಗ್ ರೈಸ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಆಸೆ ಇಡ್ಸ್ಬಿಟ್ಟೆ. ಹಂಗಾಗಿ ಎಗ್ ರೈಸ್ನ ನಾಳೆ ಶಿಫ್ಟ್ ಮಾಡೋಕ್ಕೂ ಆಗಲ್ಲ. ರೇಷನ್ ಅಕ್ಕಿ ಗಜ್ಜಿ ಅಕ್ಕಿ ಫುಲ್ಲು ನಿದ್ದೆ ಬರ್ತೈತೆ ಚೆನ್ನಾಗಿ ಓಡಾಡ ಇರೋದಕ್ಕೆ, ಅದಕ್ಕೆ ಅನ್ಸ್ತೈತೆ. ಓಕೆ ಫ್ರೆಂಡ್ಸ್, ನಾಳೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ನಿನ್ನೆ ವಿಡಿಯೋನ ಎಂಡ್ ಮಾಡ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡ್ಬಿಟ್ಟು ಮುದ್ದಾಗಿತ್ತಿದ್ದೀನಿ. ಬೆಳಗ್ಗೆ ಚಿತ್ರಾನ್ನ ಮಾಡಿದೆ ಫ್ರೆಂಡ್ಸ್. ಈಗಲೂ ನಾನು ಅನ್ನ ಸಾಂಬಾರ್ ಹಾಕ್ತಾರೆ ಶಿವ ಸುಮ್ಮನೆ ಬಿಡ್ತೈತಾ, ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂತೈತೆ ತಿಂತೈತೆ. ನಾನೇ ಗಂಡನ ಕಂಡೆ ಗಡಗಡ ಅನ್ನೋ ಥರ ಬಿಲ್ಡಪ್ ತಗೊಂಡು ಈಗ ಮುದ್ದೆ ಸಾರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆನೆ ಪೂಜೆ ಎಲ್ಲ ಮುಗೀತು. ಅದಕ್ಕೆ ಹೆಂಗಿದ್ರೆ ಎಲ್ಲ ಕೆಲಸ ಮುಗ್ದೈತಲ್ಲ, ಒಂದು ಸ್ವಲ್ಪ ನಿದ್ದೆ ಮಾಡೋಣ ಅಂದ್ಬಿಟ್ಟು ನಾನು ಟಮು ಚೆನ್ನಾಗಿ ಬಿತ್ಕೊಂಡು ಇವಾಗ ಎದ್ದಿದ್ದೀವಿ. ಬರ ಟಮು, ಹೊರಗಡೆ ಒಂದು ಸ್ವಲ್ಪ ಕೆಲಸ ಇದೆ. ಇವತ್ತು ಆನೇಕಲ್ ಸೈಡ್ ಅಂದ್ರೆ ನಮ್ಮೂರ್ ಸೈಡ್ ಫೇವ್ರೇಟ್ ಅಡುಗೆ ಫ್ರೆಂಡ್ಸ್. ಅದೇ ಸುಂಡೆಕಾಯಿ ಅವರೇ ಬೇಳೆ ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾರೆ. ಅದನ್ನ ಜಾಸ್ತಿ ಮಿಸ್ ಮಾಡ್ಕೋತಾ ಇದೆ. ಅದನ್ನೇ ಮಾಡೋಣ ಅನ್ಬಿಟ್ಟು ಹೆಂಗಿದ್ರು ಸುಂಡೆಕಾಯಿ ಬಿಟ್ಟೈತಲ್ಲ, ಅವತ್ತು ಹೋದಳು ಇವತ್ತು ಹೋಗ್ತಿದ್ದೀನಿ. ಆ ಕಾಯಿ ಏನಾಗೈತೋ ಏನ್ ಕತೆನೋ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಚೆನ್ನಾಗಿದ್ರೆ ಕಿತ್ಕೊಬರ್ವಾ. ಬಾಯ್ ಟಮು, ಇಲ್ಲ ಹುಷಾರಾಗಿ ನೋಡ್ಕೋತೀಯ ಮನೇನಾ? ಹುಷಾರಾಗಿ ನೋಡ್ಕೋತೀಯಾ? ಸರಿ ಬಾಯ್. ದೊಡ್ಡ ಮನುಷ್ಯ ಆಗ್ಬಿಟ್ಟ ಫ್ರೆಂಡ್ಸ್. ನಾನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇದೆ ಫ್ರೆಂಡ್ಸ್. ಅವನಿನ್ನು ಚಿಕ್ಕನು ಎದ್ರಕೊಂಡು ಆಚೆ ಬರ್ತಾನೆ. ನಾವ್ಯಾರು ಮನೆ ಒಳಗೆ ಇಲ್ಲ ಅಂದ್ರೆ ಅವ್ನ ಮನೇಲಿ ಇರಲ್ಲ ಫ್ರೆಂಡ್ಸ್. ಅವನೊಂದು ಸ್ವಲ್ಪ ಪುಕ್ಲು. ನಡಿಯಪ್ಪ ಸುಂಡೆಕಾಯಿ ಕಿತ್ಕೊಬರ್ವಾ. ಬನ್ನಿ ಫ್ರೆಂಡ್ಸ್. ಹಂಗೆ ಶಿವ ಏನು ಮಾಡ್ತೈತೆ, ಕೆಲಸ ಟೈಮಲ್ಲಿ ಕೆಲಸನೇ ಮಾಡ್ತಾ ಇರ್ತೈತೆ. ಆದರೂ ಏನು ಮಾಡ್ತೈತೆ ಅಂತ ನೋಡಬೇಕು. ಗಂಡ ಇಲ್ಲ ಅಂದರೆ ಇಷ್ಟು ವರ್ಷ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ನಾನೊಬ್ಬರನ್ನೇ ಬಿಟ್ಬಿಟ್ಟು ಎಲ್ಲ ಸುತ್ತಾಡಕ್ಕೆ ಹೋಗ್ತೈತಾ? ಹಂಗಾಗಿ ಚಾನ್ಸೇ ಇಲ್ವಲ್ಲ. CCTV ಐತಲ್ಲ. ಹುಡ್ಸೋಕೆ ಫ್ರೆಂಡ್ಸ್, ನಾನೇ ಹೋಗಿ ಕಿತ್ಕೊಬರ್ತೀನಿ. ಯಾವುದೋ ಸಂದೇಗೊಂದು ಇಲ್ಲಿ ಕೆಲಸ ಮಾಡ್ತಾ ಇರ್ತೈತೆ ಪಾಪ. ಅನ್ಕೊಳ್ಳೋ ಟೈಮ್ಗೆ ಇಲ್ಲೇ ಕೂತೈತೆ, ಅಲ್ಲೇ ಕೆಲಸ ಮಾಡ್ತೈತೆ ಫ್ರೆಂಡ್ಸ್. ನಾವು ಸುಂಡೆಕಾಯಿ ಕಿತ್ಕೊಂಡೋಗಿ ಸೈಲೆಂಟಾಗಿ ಅಡುಗೆ ಮಾಡುವ. ಏನು ರೋಗ ಬಂದ್ಬಿಟ್ಟೈತಲ್ಲ ಗಿಡಕ್ಕೆಲ್ಲ. ಮೊನ್ನೆ ತನಕ ಚೆನ್ನಾಗಿತ್ತು ಗ್ರೀನಾಗಿ. ಇಲ್ಲಿ ಫ್ರೆಂಡ್ಸ್ ಈ ಥರ ಇರ್ತೈತೆ. ಇದನ್ನು ನಾನು ಸುಮಾರು ಸಲ ತೋರಿಸಿದ್ದೀನಿ. ಸ್ವಲ್ಪ ಎಳೆ ಎಳೆದು ಕಿತ್ಕೊಂಡ್ರೆ ಸಾಂಬಾರಿಗೆ ಚೆನ್ನಾಗಿರ್ತೈತೆ. ಬಲ್ತಿರೋ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಇದೊಂಥರ ಬದನೆಕಾಯಿ ಥರ ಇಷ್ಟು ಕಿತ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೂ ಬೇಜಾನಿದ್ದಾವೆ ಫ್ರೆಂಡ್ಸ್. ಕೆಲವೊಂದು ಬಲ್ತೋಗ್ಬಿಟ್ಟವೆ. ಹೋದ ವಾರ ಕಿತ್ಕೋಬೇಕಾಯ್ತು. ಊರು ಸುತ್ತಕೊಂಡು ಎಷ್ಟೊಂದು ಕಾಯಿ ವೇಸ್ಟ್ ಮಾಡಿದ್ದೀನಿ. ಇಟ್ಸೋಕೆ ಫ್ರೆಂಡ್ಸ್. ಇನ್ನೂ ವೈಟ್ ಹೂವುಗಳೆಲ್ಲ ಇದ್ದಾವೆ, ಇನ್ನು ಅವೆಲ್ಲ ಬಿಡ್ತವೆ. ಓಕೆ ಫ್ರೆಂಡ್ಸ್, ಹೋಗೋಣ ಬನ್ನಿ. ಜೊತೆಗೆ ಈ ಸೊಪ್ಪು ನನ್ನ ಕಣ್ಣಿಗೆ ಬಿತ್ತು. ಇದು ಫ್ರೆಂಡ್ಸ್ ಕಾಶಿ ಸೊಪ್ಪು. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಇದನ್ನು ಕಿತ್ಕೋತೀನಿ. ಇದೇನಕ್ಕೆ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಮನೇಲಿ ತರಕಾರಿ ಎಲ್ಲ ಖಾಲಿಯಾಗಿದ್ದಾಗ ಫ್ರೆಂಡ್ಸ್ ತರಿಸ್ಬೇಕು ಅಂದ್ಕೊಳ್ಳೋ ಟೈಮ್ಗೆ ನಾನೊಂದು 2 ದಿನ ಗ್ಯಾಪ್ ಕೊಡ್ತೀನಿ. ಯಾಕಂದರೆ ಆ ಗ್ಯಾಪಲ್ಲಿ ನಾವು ಒಂದು ರೌಂಡ್ ನರ್ಸರಿ ಎಲ್ಲ ಸುತ್ತಾಕಿದ್ರೆ ಅಟ್ಲೀಸ್ಟ್ ಒಂದು 2-3 ದಿನಕ್ಕಾಗಷ್ಟು ತರಕಾರಿಗೆ ಸೊಪ್ಪು ಏನಾದರೂ ಒಂದು ಸಿಗ್ತೈತೆ. ಅದಕ್ಕೋಸ್ಕರ ಯಾಕೆ ಸಡನ್ನಾಗಿ ತರಬೇಕು ಅಂತ ನಾನು ಕಂಜೂಸ್ ಬುದ್ಧಿನ ಉಪಯೋಗಿಸ್ತಾ ಇರ್ತೀನಿ. ನೋಡಿ ಇಲ್ಲೆಲ್ಲ ಈ ಸೊಪ್ಪು ಎಷ್ಟೊಂದೈತೆ. ಸಾಂಬಾರು ಮಾಡ್ಬೋದು ಫ್ರೆಂಡ್ಸ್. ಇದರಲ್ಲಿ ಸಖತ್ತಾಗಿರ್ತೈತೆ. ಆದರೆ ಈಗ ನಾನು ಸಾಂಬಾರು ಮಾಡಲ್ಲ, ಬೇರೆ ಏನೋ ಮಾಡ್ತೀನಿ. ಈ ಗಿಡನ ಕಿತ್ಕೊಬಿಡ್ತೀನಿ. ಹೆಂಗಿರು ಕಿತ್ತಾಕ್ಬಿಡ್ತಾರೆ ಶಿವ ಅವ್ರು ಕಳೆ ಕೀಳ್ಬೇಕಾರೆ. ನೋಡಿದ್ರಾ 3-4 ಗಿಡ ಕಿತ್ಕೊಂಡ್ರೆ ಸಾಂಬಾರಿಗೆ ಅಡುಗೆಗೆ ಆಗೇ ಹೋಯ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ಅಡುಗೆಗೆ ರೆಡಿ ಆಯಿತು. ಇದು ಕಾಶಿ ಸೊಪ್ಪು, ಗಣಿಕೆ ಸೊಪ್ಪು ಅಂತಾರೆ ಫ್ರೆಂಡ್ಸ್. ಇದರಲ್ಲಿ ಹಾಲು ಹಾಕ್ಬಿಟ್ಟು ಸಾರು ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಸಖತ್ತಾಗಿರ್ತೈತೆ. ಆದರೆ ನಾನು ಇದನ್ನ ಮೊಟ್ಟೆ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಇದು ನನ್ನ ಫೇವ್ರೆಟ್ ರೆಸಿಪಿ. ಮೊಟ್ಟೆ ಫ್ರೈಗೆ ಹಾಕಿದ್ರೆ ಸೂಪರ್ ಇರ್ತೈತೆ. ಆಲ್ರೆಡಿ ಮನೇಲಿ 4 ಮೊಟ್ಟೆ ಐತಲ್ಲ. ಈ ಸೊಪ್ಪು ನೋಡಿದ ತಕ್ಷಣ ನೆನಪಾಯ್ತು. ಇನ್ನೇನು 2 ದಿನದಲ್ಲಿ ಕಿತ್ತಾಕ್ಬಿಡೋರು ಸೊಪ್ಪು. ಸದ್ಯ ಸಿಕ್ತು. ಈಗ ಸುಂಡೆಕಾಯಿ ಸಾರಿಗೆ ಇಟ್ಬಿಟ್ಟು ಆಮೇಲೆ ಸೊಪ್ಪು ಬಿಡಿಸ್ಕೊತೀನಿ ಫ್ರೆಂಡ್ಸ್. ಪಟ ಅಂತ ಬಿಡಿಸ್ಕೊಂಡು ಅಡುಗೆ ಮಾಡ್ತೀನಿ. ಮಾಮೂಲಿ ಈ ಕಾಯಿನ ಹಿಂಗೆ ಬಿಡಿಸ್ಕೊಂಡು ಕುಟಾಣಿಲಿ ಕುಟ್ಟಾಕೋತೀನಿ. ಆಗ ಬೇಗ ಆಗ್ತೈತೆ ಕಟ್ ಮಾಡೋದಕ್ಕಿಂತ. ಈ ಥರ ಕುಟ್ಟಿ ನೀರ್ಗೆ ಹಾಕ್ಕೊಂಡು ಒಂದು 4-5 ಸಲ ಚೆನ್ನಾಗಿ ತೊಳ್ಕೊಬಿಟ್ರೆ ಆಗೋಗ್ತೈತೆ. ಮತ್ತೆ ಒಟ್ಟು ತರಕಾರಿ ಸಾರಿಗೂ ಹಾಕ್ಬಿಟ್ಟು ಮಾಡ್ಬೋದು. ಆದರೆ ನಾನು ಬರೀ ಆಲೂಗಡ್ಡೆ ಸುಂಡೆಕಾಯಿ ಹಾಕ್ಬಿಟ್ಟು ಅಷ್ಟೇ ಮಾಡ್ತೀನಿ ಫ್ರೆಂಡ್. ಸೂಪರ್ ಇರ್ತೈತೆ.
ಚಿಕ್ಕ ವಯಸ್ಸಲ್ಲಿ ಚಪ್ಪರ್ಸ್ಕೊಂಡು ತಿಂತಾ ಇದ್ದಿದ್ದು ಸಾಂಬಾರ್ಗಳು ಇವು. ನನ್ನ ಪುಣ್ಯ ಈಗಲೂ ಸಿಗ್ತವೆ ನನಗೆ ತಿನ್ನೋದಕ್ಕೆ. ಶಿವ ಬರೋಷ್ಟರಲ್ಲಿ ಮುದ್ದೆ ಸಾರು ಮೊಟ್ಟೆ ಫ್ರೈ ಮಾಡಿ ಬಿಸಿ ಬಿಸಿ ಊಟ ಹಾಕ್ಕೊಟ್ರೆ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೂ ಈ ಥರ ಊಟ ತಿನ್ನೋದಕ್ಕೂ ಇಂಥ ಹೆಂಡತಿ ಪಡಿಯೋಕೆ ನನ್ನ ಪೂರ್ವಜನ ಪುಣ್ಯ ಮಾಡಿದೆ ಅಂತ ಎಮೋಷನಲ್ ಆಗಿ ಕಣ್ಣಲ್ಲಿ ನೀರು ಬರಬೇಕು. ಓಕೆ ಫ್ರೆಂಡ್ಸ್, ಈಗ ಸುಂಡೆಕಾಯಿ ಸಾರಿಗೆ ಸುಂಡೆಕಾಯಿನ 2 ಸಲ ತೊಳೆದು ಇನ್ನೊಂದ್ಸಲ ನೀರು ಹಾಕೊಂಡಿದ್ದೀನಿ. ಇಲ್ಲಿ ಅವರೇ ಬೇಳೆ ತಗೊಂಡಿದ್ದೀನಿ ಫ್ರೆಂಡ್ಸ್, 1 ಕಪ್ಪಷ್ಟು. ಹೆಸರು ಬೇಳೆ 1-2 ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಕರಿಬೇವು, ಆಲೂಗಡ್ಡೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇಲ್ಲ ಫ್ರೆಂಡ್ಸ್. ಈಗ ಇವಿಷ್ಟನ್ನು ಒಟ್ಟಿಗೆ ಹಾಕಬೇಕು. ಇದ್ರೊಳಗಡೆಗೆ ಕಟ್ ಮಾಡ್ಕೊಂಡಿರೋದೆಲ್ಲ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಕರಿಬೇವು ಮಾತ್ರ ಒಗ್ಗರಣೆಗೆ ಹಾಕೋಬೇಕು. ಇದಕ್ಕೆ ಬೇಳೆ ಸಾಂಬಾರು ಪುಡಿ ಹಾಕೊಂಡಿದ್ದೀನಿ, ಅರಶಿನ ಚಿಟಿಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು. ಈ ಸಾಂಬಾರು ಮಾತ್ರ ತೆಳ್ಳಗೆ ಮಾಡೋಕೆ ಹೋಗ್ಬಾರ್ದು ಫ್ರೆಂಡ್ಸ್, ಬೇಳೆ ಸಾರು ಥರ ಗಟ್ಟಿಗೆ ಮಾಡಬೇಕು, ಗೊಜ್ಜು ಥರ. ನೀರು ಇವೆಲ್ಲ ಮುಳುಗೋಷ್ಟು ಹಾಕ್ಕೊಂಡು ಇದಕ್ಕೆ ವಿಸಿಲ್ ಹಾಕ್ಬಿಟ್ಟು 2 ವಿಸಿಲ್ ಕೂಗಿಸ್ತೀನಿ ಫ್ರೆಂಡ್ಸ್. ಈ ಸಾಂಬಾರ್ಗೆ ಸಾಂಬಾರು ಪುಡಿ ಹಾಕೋದ್ಕಿಂತ ಫ್ರೆಂಡ್ಸ್ ಬರೀ ಹಸಿ ಮೆಣಸಿನ್ಕಾಯಿ ಮಾತ್ರ ಬಳಸ್ಬಿಟ್ಟು ಎಲ್ಲ ಬೇಯಿಸ್ಕೊಂಡು ಮಸ್ತ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ತಿಂದರೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಆದರೆ ಬರೀ ಹಸಿ ಮೆಣಸಿನ್ಕಾಯಿ ಆದರೆ ಅದು ಬೀಜ ಎಲ್ಲ ಇರ್ತೈತಲ್ಲ ಹಸಿ ಮೆಣಸಿನ್ಕಾಯ್ದು, ಶಿವ ತಿನ್ನಲ್ಲ, ಅವೆಲ್ಲ ಹೆಲ್ತ್ ಪ್ರಾಬ್ಲಮ್. ಚಿತ್ರಾನ್ನ ಮಾತ್ರ ಚಪ್ಪರ್ಕೊಂಡು ತಿಂತೈತೆ ಹಸಿ ಮೆಣಸಿನ್ಕಾಯಿನ, ಹಸಿ ಮೆಣಸಿನ್ಕಾಯಿ ಜೊತೆ ಕಿವುಚ್ಕೊಂಡು ತಿಂತೈತೆ. ಸಾರಲ್ಲಿ ಮಾತ್ರ ಹಸಿ ಮೆಣಸಿನ್ಕಾಯಿ ಸಿಗಬಾರ್ದತ್ತೆ. ಅದಕ್ಕೆ ಈ ಥರ ಮಾಡ್ತಾ ಇದ್ದೀನಿ. ಅವರೇ ಬೇಳೆ ಬದಲು ತೊಗರಿ ಬೇಳೆ ಹಾಕ್ಬಿಟ್ಟು ಹುಣಸೆ ರಸ ಒಂದು ಸ್ವಲ್ಪ ಹಾಕ್ಬಿಟ್ಟು ಮಾಡಿದ್ರೆ ಫ್ರೆಂಡ್ಸ್ ಅದು ಚೆನ್ನಾಗಿರ್ತದೆ. ಇದಕ್ಕೆ ನಮ್ಮ ಆನೇಕಲ್ ಸೈಡು ಅನ್ನದ ಮುದ್ದೆ ಜಾಸ್ತಿ ಫ್ರೆಂಡ್ಸ್, ಅದೇ ಚೆನ್ನಾಗಿರ್ತದೆ ಕಾಂಬಿನೇಷನ್ನೇ. ಓಕೆ ಫ್ರೆಂಡ್ಸ್, ಅದು 2 ವಿಸಿಲ್ ಬರೋಷ್ಟರಲ್ಲಿ ನಾನು ಸೊಪ್ಪು ಬಿಡಿಸ್ಕೊತೀನಿ ಮೊಟ್ಟೆ ಫ್ರೈಗೆ. ನೋಡೋಕ್ಕೆ ಇಷ್ಟು ಸೊಪ್ಪು ಐತೆ ಫ್ರೆಂಡ್ಸ್ ಅಷ್ಟೇ. ಇದೆಲ್ಲ ಬಿಡಿಸ್ಕೊಂಡ್ರೆ 1-2 ಇಡಿ ಆಗ್ತೈತೆ ಅಷ್ಟೇ. ಇದನ್ನ ಬಿಡಿಸ್ಕೊಬಿಡ್ತೀನಿ. ಈ ಸೊಪ್ಪನ್ನ ನಮ್ಮ ಕಡೆ ಕಾಶಿ ಸೊಪ್ಪು ಅಂತಾರೆ ಫ್ರೆಂಡ್ಸ್, ಇನ್ನು ಹಳ್ಳಿ ಕಡೆ ಗಣಕೆ ಸೊಪ್ಪು ಅಂತ ಹೇಳ್ತಾರೆ. ಇದು ಬಾಣಂತಿಗೆ ಜಾಸ್ತಿ ಕೊಡ್ತಾ ಇರ್ತಾರೆ, ಅದು ಬ್ಲಡ್ ಬರೋಕೆ ಏನು ಅಂತ ಅನಿಸುತ್ತೆ. ಆದರೆ ಇದೊಂಥರ ಆಯುರ್ವೇದಿಕ್ ಸೊಪ್ಪು, ಹೆಲ್ತ್ಗೆಲ್ಲ ತುಂಬ ಒಳ್ಳೇದು. ಸ್ವಲ್ಪ ಕಹಿ ಇರ್ತೈತೆ ಅಷ್ಟೇ, ಇಷ್ಟಪಟ್ಟು ತಿಂದರೆ ಕಹಿ ಏನು ಅನ್ಸಲ್ಲ ಫ್ರೆಂಡ್ಸ್. ಆರೋಗ್ಯಕ್ಕೆ ಒಳ್ಳೇದು ಅಂದರೆ ಕಹಿ ಅಂದ್ರೂ ತಿಂತಾ ಇರಬೇಕು. ಹಾಗಲಕಾಯಿ ಇಂಥವೆಲ್ಲ ಐಟಮ್ಸ್ಗಳು ಹೆವಿ ಬೆನಿಫಿಟ್ ಇರ್ತೈತೆ. ಹಂಗಾಗಿ ಎಲೆ ಬಿಡಿಸ್ಕೊತಾ ಇದ್ದೀನಿ. ಮತ್ತು ಕಡ್ಡಿ ಏನು ಹಾಕಂಗಿಲ್ಲ ಫ್ರೆಂಡ್ಸ್, ಕಡ್ಡಿ ಹಾಕಿದ್ರೆ ನಾರು ಇರ್ತೈತಲ್ಲ, ಹಂಗಾಗಿ ಬರೀ ಎಲೆ ಚಿಗುರು ಮಾತ್ರ ಬಿಡಿಸ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡೆ. ಇಲ್ಲಿ ಫ್ರೆಂಡ್ಸ್ ಕಾಶಿ ಸೊಪ್ಪು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಮೆಣಸು ಪುಡಿ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪಿಲ್ಲ ಫ್ರೆಂಡ್ಸ್, ಅದಕ್ಕೆ ತೊಗೊಳ್ತಾ ಇಲ್ಲ. ಈಗ ಸಾಂಬಾರು ವಿಸಿಲ್ ಬಂದೈತೆ, ಮುದ್ದೆನೂ ರೆಡಿ ಆಗೈತೆ. ಇದು ಒಗ್ಗರಣೆ ಹಾಕ್ಬಿಟ್ಟು ಮುದ್ದೆ ಕಟ್ಬಿಟ್ಟು ಆಮೇಲೆ ಮೊಟ್ಟೆ ಫ್ರೈ ಮಾಡ್ಕೋತೀನಿ ಫ್ರೆಂಡ್ಸ್. ಈಗ ಇದನ್ನೆಲ್ಲ ಮಸ್ಕೋತೀವಲ್ಲ ಫ್ರೆಂಡ್ಸ್, ನಾವು ಮಸ್ಯೋದ್ರಲ್ಲಿ ಆ ಥರ ಫುಲ್ಲು ಮಸ್ಕೊಬಿಡ್ಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ಅವಾಗ ಒಂದು ಸ್ವಲ್ಪ ಗಟ್ಟಿನೂ ಆಗ್ತಿದೆ ಮಸ್ಕೊಂಡಿದ್ದಾದ್ಮೇಲೆ. ಇಲ್ಲಿ ಈ ಥರ ಆಗ್ತಿದೆ. ಈಗ ಇದಕ್ಕೆ ಬರೀ ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಹಾಕೊಳ್ಳೋದಷ್ಟೇ. ಇಷ್ಟಪಡೋರು ಬೆಳ್ಳುಳ್ಳಿ ಬೇಕಾದ್ರೆ ಹಾಕೋಬೋದು. ನಾನು ಬೇಯಿಸಕ್ಕೆ ಹಾಕೊಂಡ್ರೆ ಒಗ್ಗರಣೆಗೆ ಹಾಕೊಳ್ಳಲ್ಲ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿಸ್ಕೊತೀನಿ ಒಗ್ಗರಣೆ ಹಾಕಿದ್ಮೇಲೂ. ಈಗ ಬಾಣಲಿ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕೊಂಡು ಹಸಿಮೆಣಸಿನಕಾಯಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ಯಾಕಂದರೆ ಅದೇ ಫ್ರೆಂಡ್ಸ್ ಕಾಶಿ ಸೊಪ್ಪು ಮೊಟ್ಟೆ ಫ್ರೈ ಮಾಡೋಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಆಮೇಲೆ ಸೊಪ್ಪು ಹಾಕೋಬೇಕು. ಅಷ್ಟು ಸೊಪ್ಪಲ್ಲಿ ಬಿಡಿಸಿದ್ಮೇಲೆ ಅದು ಇಷ್ಟೇ ಆಗಿದ್ದು ಫ್ರೆಂಡ್ಸ್. ಬಿಡಿಸ್ಕೊಂಡು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ತಾ 1-2 ತಿನ್ಬೋದು ಅಷ್ಟೇ ಫ್ರೆಂಡ್ಸ್. ಪಲ್ಯ ಅಷ್ಟು ಆಗ್ಬಿಡ್ತೈತೆ, ಸುಂಡೋಗ್ಬಿಡ್ತೈತೆ ಫುಲ್ಲು. ಇದು ನೀರು ಬಿಟ್ಕೊಳ್ತೈತೆ ಫುಲ್ಲು. ಆಮೇಲೆ ನೀರು ಬಿಟ್ಕೊಂಡು ಆ ನೀರು ಸುಂಡೋಗ್ಬಿಡ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. 20 ನಿಮಿಷ ಆದರೂ ಬೇಕು ಫ್ರೆಂಡ್ಸ್ ಈ ಪಲ್ಯಕ್ಕೆ. ಈ ಥರ ಆಗಬೇಕು, ಫುಲ್ಲು ನೀರೆಲ್ಲ ಡ್ರೈ ಆಗಿಬಿಟ್ಟು ಬಾಣಲಿಗೆ ಕಚ್ಕೋಬಾರ್ದು ಸೊಪ್ಪು, ಆ ಥರ ಆಗಬೇಕು. ಆಮೇಲೆ 4 ಮೊಟ್ಟೆ ಹಾಕೋತಾ ಇದ್ದೀನಿ. ಇಷ್ಟು ಸೊಪ್ಪಿಗೆ ಅಟ್ಲೀಸ್ಟ್ ಒಂದು 6-7 ಮೊಟ್ಟೆ ಆದರೂ ಹಾಕ್ಕೊಂಡಿದ್ರೆ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಮೊಟ್ಟೆ ತಿನ್ನೋಕ್ಕೆ ಚೆನ್ನಾಗಿರೋದು. ಆದರೆ 4 ಮೊಟ್ಟೆ ಇದ್ದಿದ್ದು. ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಆಲ್ರೆಡಿ ಆಗಲೇ ಹಾಕ್ಕೊಂಡಿದ್ನಲ್ಲ ಸೊಪ್ಪು ಮೇಲೆ, ಹಂಗಾಗಿ ಹಾಕ್ಕೋತಾ ಇಲ್ಲ. ಇದಕ್ಕೆ ಲಾಸ್ಟಲ್ಲಿ ಮೆಣಸು ಪುಡಿ ಹಾಕೋಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇದಕ್ಕೆ ಧನೆ ಪುಡಿ, ಖಾರದ ಪುಡಿ ಏನು ಬಳಸ್ತಾ ಇಲ್ಲ. ಒಂಥರ ಹಂಗೆ ಇರಲಿ ನ್ಯಾಚುರಲ್ ಆಗಿ ಅಂತ ಅಂದ್ಬಿಟ್ಟು ಸೊಪ್ಪೆ ತಿಂದ್ರೆ ಟೇಸ್ಟ್ ಆಗಿರ್ತೈತೆ ಅಂದ್ಬಿಟ್ಟು ಇಷ್ಟೇ ಸಿಂಪಲ್ ಪಲ್ಯ ರೆಡಿ ಫ್ರೆಂಡ್ಸ್. ಇದು ನಮ್ಮ ಕಡೆ ಸ್ಪೆಷಲ್ ಊಟ. ತಗೊಳ್ಳಿ. ಹೆಂಗೆ ನಾವು ಓಕೆ ಫ್ರೆಂಡ್ಸ್, ನಾನು ಚೆನ್ನಾಗಿ ತಿಂದಿದ್ದ ಇದು. ಈಗ ಟಾಮುದು ಮೇಕಪ್ ಸೆಟ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಕಾರ್ಡ್ಗೆ ಕಾಜಲ್ಲು, ಐಲೈನರು, ನೈಲ್ ಪಾಲಿಶ್ ಅಂಡ್ ಐಬ್ರೋ ಫ್ರೆಂಡ್ಸ್. ಈಗ ಟಾಮುಗೆ ಮೇಕಪ್ ಮಾಡುವ ಸಮಯ ಆಫ್ಟರ್ ಲಾಂಗ್ ಟೈಮ್. ಟಾಮು ಕೈ ಕೊಡ. ಅವನಿಗೆ ಇಷ್ಟ ಆಗದಿರೋ ಒಂದೇ ಒಂದಂದ್ರೆ ಮೇಕಪ್ ಫ್ರೆಂಡ್ಸ್. ಯಾಕಂದ್ರೆ ಅವ್ನು ನ್ಯಾಚುರಲ್ ಬ್ಯೂಟಿ ಅಂತ ಅನ್ಕೊಂಡವನೆ. ನೀನು ಇನ್ನೊಂದು ಸ್ವಲ್ಪ ಸುಂದರವಾಗಿ ಮಾಡ್ತೀನಿ, ಕೈ ಕೊಡು. ಸ್ವಲ್ಪ ಎದ್ರಕೋತವನೆ. ಇಂಥ ಟೈಮಲ್ಲಿ ನಾವು ಫೋರ್ಸ್ಫುಲ್ಲಿ ಹಾಕ್ಬೇಕು ನೈಲ್ ಪಾಲಿಶ್. ಎದ್ರಕೊಂಡು ಸೈಡ್ಗೆ ಹೋಗ್ತವನೆ. ನೀನು ಈ ತರ ಕೈ ಹೊತ್ಕೊಂಡು ಕೂತ್ಕೊಳ್ಳೋ ಸಮಯ ಅಲ್ಲ ಟಾಮ್ ಇದು. ಕೈ ಕೊಡಪ್ಪ, ಕೈ ಕೊಡು.
ಗೊತ್ತಾಗ್ಬಿಡ್ತ ಅವನ್ಗೆ ಸ್ಟಾರ್ಟ್ ಆಗ್ತೈತಿ ಇವಾಗ ಮೋಹಿನಿ ಮೇಕಪ್ ಅಂತ. ಆಯ್ತು ನೈಲ್ ಪಾಲಿಶ್ ಹಾಕಲ್ಲ, ಬರೀ ಐಬ್ರೋ ಮಾತ್ರ ಮಾಡ್ತೀನಿ. ಬಾ ಬಾರ್ಲಾ, ಓನ್ಲಿ ಐಬ್ರೋ ಮಾತ್ರ. ನನ್ಗೆ ಶೇಪ್ ನೀಟಾಗಿ ಗೊತ್ತಾಗ್ಬೇಕು. ಅಯ್ಯಯ್ಯ, ಇಷ್ಟೇ ಒಂದ್ ಕತೆ. ನೀಟಾಗಿ ಬರ್ಬೇಕು ಶೇಪ್ ನಮ್ಗೆ. ಎಷ್ಟ್ ದಿನ ಆಗಿತ್ತು ಟಾಮ್ಗೆ ಅಲಂಕಾರ ಮಾಡಿ. ತಾನೆ ಟಾಮ್ಸಿ? ವಾವ್, ಸೂಪರ್ ಟಾಮ್ಸಿ. ಆಯ್ತಾಯ್ತಾಯ್ತು. ಆಯ್ತಾಯ್ತು. ಇವನ್ ಯಾರು ಡಿಫ್ರೆಂಟು, ವೆರಿ ವೆರಿ ಡಿಫ್ರೆಂಟು. ಟಾಮು ಡಿಫ್ರೆಂಟು, ವೆರಿ ವೆರಿ ಡಿಫ್ರೆಂಟು. ವಾವ್, ಪಕ್ಕ ಚೈನೀಸ್ ತರ. ಇವನ್ ಯಾವಾಗ್ಲೇ ಇಬ್ರು ಬರ್ದ್ರು ಚೈನೀಸ್ ತರ, ಚೈನೀಸ್ ನೇಪಾಳೀಸ್ ತರ ಕಾಣಿಸ್ತಾನೆ. ಇಂಡಿಯನ್ ಟಾಮು ನೇಪಾಳಿ ಆಗ್ಬಿಟ್ಟ. ಕಾಟ್ಗೆ ಕೊಡ್ತೀನಿ ಫ್ರೆಂಡ್ಸ್, ಒಂದು ದೃಷ್ಟಿ ಆಗ್ತಿದೆ. ವಾವ್, ವಾಟ್ ಎ ನ್ಯಾಚುರಲ್ ಬ್ಯೂಟಿಯಾ. ಕೆನೆ ಮೇಲೆ ಇಡ್ಬಾರು. ಒಂದು ಮಗುಗೆ ಮೇಕಪ್ ಮಾಡೋ ಟೈಮಲ್ಲಿ ನಾನು ಈ ಬಾಳ್ತಾ ಇದ್ದೀನಿ. ಇವನಿಂದ ಟ್ರೈನಿಂಗ್ ತಗೋತಿದ್ದೀನಿ ಫ್ರೆಂಡ್ಸ್. ನಾವು ಫಸ್ಟೇ ಭಯ ಅಲ್ಲ ನನ್ಗೆ ಮಕ್ಳು ಮರಿ ಅಂದ್ರೆ. ಮೊದ್ಲು ಹೆಂಗೆ ಮಕ್ಳು ರಿಯಾಕ್ಟ್ ಮಾಡ್ತಾರೆ, ಏನ್ ಕತೆ, ಹೆಂಗ್ ನೋಡ್ಕೊಳ್ಳೋದು ಅಂತ ಟ್ರೈನಿಂಗ್ ಇದು ಅಷ್ಟೇ. ಆಮೇಲೆ ರಿಯಲ್ ಆಗಿ ನಡೀತೈತಿವೆಲ್ಲ. ಸೂಪರ್ ಟಾಮ್ಸಿ, ನೋಡಕ್ 2 ಕಣ್ ಸಾಲ್ದು. ಚಿನ್ ಮಾಡ್ತೀನಿ ಇರು. ನಿನ್ ಚಿನ್ನ ಎಲ್ಲ ಆಯ್ತು? ಇದೆ ಬ್ಲಶ್ ಫ್ರೆಂಡ್ಸ್, ಬ್ಲಶ್ ಅಂತ ಇಂತ ಸುಂದರವಾಗಿರೋನ್ನ ವಿಕಾರ ಮಾಡ್ತಾ ಇದ್ದೀನಿ. ಚೆನ್ನಾಗ್ ಕಾಣಿಸ್ತಾರೆ ಫ್ರೆಂಡ್ಸ್ ಇವನ್ ಮೇಕಪ್ ಮಾಡಿದ್ರೆ. ಬೇಡ ಲಿಪ್ಸ್ಟಿಕ್. ಏನ್ ಮರ್ತೆ ಪಿ? ನನ್ನೇ ಮರ್ತು ಬಿಡತ್ತಾಗೆ. ವಾವ್, ಗಂಡ ಕೊಡಿಸಿದ ಐಸ್ ಕ್ರೀಮ್, ಗಂಡ ಕೊಡಿಸಿದ ಮೊಸರು ಪ್ಯಾಕೆಟ್. ಈಗ್ಲೇ ಬೇಕಾ ಮಜ್ಜಿಗೆ ನಿನ್ಗೆ? ಟಾಮ ಹೆಂಗವನೆ ನೋಡಲಿ. ಯಾಕೆ ಆಡ್ಕೋದ್ ನಗ್ತಾರೆ ಜನಗಳಂತನ? ಜನ್ಮಕ್ಕೆ ಹೋಗೋ. ನಂಗೆ ಬ್ಯೂಟಿಷಿಯನ್ ಆಗ್ಬೇಕು ಅಂತ ಆಸೆ ಐತೆ. ನೀನ್ ಕೋರ್ಸ್ ಕಳ್ಸಲ್ಲ, ದುಡ್ಡು ಜಾಸ್ತಿ ಅಂತ. ಅದಕ್ಕೆ ನಾನು ಇವನ್ ಮೇಲೆನೆ ಪ್ರಯೋಗ ಮಾಡ್ತಾ ಇದ್ದೀನಿ. ಐಸ್ ಕ್ರೀಮಾ ತಿಂತೀನಿರು. ನಂದಿನ್ನೂ ಮೇಕಪ್ ಮುಗ್ದಿಲ್ಲ. ಕ್ಲೈಂಟ್ ಮಲ್ಕೊಂಡವ್ರೆ, ನನ್ ಮೇಕಪ್ ನೋಡ್ಲಾರ್ತೀರಾ? ಚಿಕ್ಕ ಏನ್ ಮೇಡಮ್ ನೀವು ನೈಲ್ ಹಿಂಗ್ ಬೆಳೆಸ್ಕೊಂಡಿದೀರಾ? ಸ್ವಲ್ಪ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೇಕು ತಾನೆ. ಗಬ್ಬಾಗಿ ಬೆಳೆಸ್ಕೊಂಡಿದೀರಾ. ನೈಲಲ್ಲಿ 7 ಬಂಡಿ ಐತೆ ಮಣ್ಣು. ಕಣ್ಣಾಕ್ತಾರಂತೆ ಟಾಮ ಮೇಲೆ. ಇವನ್ ಮೇಲೆ ಯಾರು ಕೆಟ್ಟ ಕಣ್ಣು ಬೀಳಲ್ಲಪ್ಪ. ದೃಷ್ಟಿ ತೆಗಿತೀನಿ. ಮೇಡಮ್ ನಿಮ್ಗೆ ಪಿಂಕ್ ಕಲರ್ ಓಕೆನಾ? ಓಡೋಗ್ಬಿಟ. ಗಂಡ ಕೊಡಿಸಿದ ಚಾಕ್ಲೇಟ್ ಐಸ್ ಕ್ರೀಮ್ ಫ್ರೆಂಡ್ಸ್. ತುಂಬ ದಿನ ಆಗಿತ್ತಲ್ಲ ತಿಂದು, ಹುಷಾರ್ ತಪ್ಪದ್ಮೇಲೆ ತಿಂದೇ ಇರಲಿಲ್ಲ. ಅದಕ್ಕೆ ಬಿಸಿಲು ಬೇರೆ ಜಾಸ್ತಿ ಇತ್ತು, ತರಿಸ್ಕೊಂಡೆ. ಯಾವುದೇ ರೀತಿ ಕೆಮ್ಮು ಶೀತ ನನ್ನ ಅಟ್ಯಾಕ್ ಮಾಡದೇ ಇರಲಿ, ಈಗಷ್ಟೇ ಸುಧಾರಿಸ್ಕೊಂಡು ರೆಡಿ ಆಗಿದ್ದೀನಿ. ಪೇಪರಲ್ಲಿರೋದು ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಚಾಕ್ಲೇಟ್ ಫ್ಲೇವರ್ ಅಂದ್ರೆ ನಂಗೆ ಜಾಸ್ತಿ ಇಷ್ಟ ಫ್ರೆಂಡ್ಸ್. ಮೋಸ ದಗ ಇಷ್ಟು ಪೂರಿನೇ ಇಲ್ಲ ಫ್ರೆಂಡ್ಸ್. ಫ್ಯಾಕ್ಟ್ರಿ ಅವರು ಮೋಸ ಮಾಡೋರೆ. ಪೀಸ್ ಆಗಿರೋ ಐಸ್ ಕ್ರೀಮ್ ಕೊಟ್ಟವರ ನನಗೆ. ನನ್ ಮೇಕಪ್ ನೋಡಿ ಭಯಂಕರವಾಗಿ ಎದ್ರಕೊಂಡು ಓಡೋದನು, ಮತ್ತೆ ವಾಪಸ್ ಬಂದ್ ಮಲ್ಗವನೆ. ಎಷ್ಟು ಜನಕ್ಕೆ ತೋರಿಸ್ಬಿಟ್ಟು ಬಂದ ಮೇಕಪ್. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಮುಖ ತೋರ್ಸ್ಲಾ? ಈ ಕಡೆ ಇನ್ ಸ್ವಲ್ಪ ಈ ಕಡೆ ತೋರ್ಸು. ಎಲ್ಲಪ್ಪ ಫುಲ್ ಮುಖ ತೋರ್ಸು. ಸೂಪರ್ ಗೊಂಬೆ, ಚೆನ್ನಾಗೈತೆ ಗೊತ್ತಾ? ನೀನೇನ್ ಬೇಜಾರ್ ಮಾಡ್ಕೋಬೇಡ, ಗೊಂಬೆ ತರ ಇದೆಯಾ. ಸಕ್ಕದ ಕಾಣಿಸ್ತವನೆ ಫ್ರೆಂಡ್ಸ್, ದೃಷ್ಟಿ ಆಗ್ತೈತೆ.